ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದಾರ. ಮಸ್ತಾಗಿರುವಂಥ ಗೆಸ್ಟ್ ಯಾರು ಅಂತೇಳಿ ತೋರಿಸ್ತೀನಿ. ಅದಕ್ಕಿಂತ ಮುಂಜಾನೆ ನಾಷ್ಟ ಏನು ಮಾಡಿವಿ ಅಂತೇಳಿ ನೋಡೋಣ ಬರ್ರಿ. ಕೇಸರಿ ರವ್ದು ಉಪ್ಪಿಟ್ಟು ಮಾಡಿ ನೋಡ್ರಿ ಫ್ರೆಂಡ್ಸ. ನಿನ್ನೆ ತರಿಸಿದ ಯಜಮಾನ್ರ ಕಡೆಯಿಂದ. ಇದು ಒಂಥರ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ರೀ. ನನಗಂತೂ ಇದ್ರ 2 ಹೊಟ್ಟೆ ಅಂತ ಹೇಳ್ಬೋದು. ಕೇಸರಿ ರವ್ದು ಉಪ್ಪಿಟ್ಟು ಮಾಡಿದ್ನಿ ಅಂತಂದ್ರೆ ಯಜಮಾನ್ರು ಹೋದ್ರು ನಾಷ್ಟ ಮಾಡಿ. ಹಾಲು ಖಾಲಿಯಾಗಿದ್ದೀವಿ ರೀ, ಹೊತ್ತಾಗುತ್ತೆ, ಚಾಯ್ ಏನು ಬ್ಯಾಡ ಬಿಡು ಅಂತೇಳಿ ಅವ್ರಂಗೆ ನಾಷ್ಟ ಮಾಡಿ ಹೋದರು. ಮಧ್ಯಾಹ್ನ ಬರುವಾಗ ತೊಗೊಂಡು ಬರ್ರಿ, ನನಗೂ ಬ್ಯಾಡ ಅಂತ ಹೇಳಿದೆ ಈಗ. ಸೊ ಸುಟಿ ಇವತ್ತು ರವಿವಾರ. ಮಕ್ಕಳು ನಾಷ್ಟ ಮಾಡ್ತಾ ಇದ್ದಾರೆ ನೋಡ್ರಿ. ಇನ್ನು ಬಿಸಿ ಬಿಸಿ ಐತೆ ಉಪ್ಪಿಟ್ಟು. ನಮ್ಮ ಮನೆಗೆ ಯಾರು ಗೆಸ್ಟ್ ಬಂದಾರ ತೋರಿಸಿಲ್ರಿ. ಕಾಂಟಡ ಹಾಯ್ ಮಾಡು. ಶಿಂದು ಬಂದಾಳ ನೋಡ್ರಿ. ಶಿಂದೋರ್ ಅಜ್ಜಿ ಸೊಲಾಪುರಕ್ಕೆ ಇಬ್ರು ಬಂದಾರ. ಬಂದ ಎಷ್ಟಿನ ತಮ್ಮ? 15 ದಿನ ಆಗೈತ್ರಿ. ಇವ್ರ ಅಜ್ಜಿ ಅಲ್ಲಿ ನಮ್ಮ ದೊಡ್ಡಮ್ಮರ ಆಗಬೇಕು, ಅವ್ರ ಮನ್ಯಾಗ ಅದಾರ. ಸಿಂಧಕ್ಕನ್ನ ನಿನ್ನೆ ನಮ್ಮ ವೈನಿಯರು ಕರ್ಕೊಂಬಂದು ಹೋಗ್ಯಾರ್ರಿ. ಮೊನ್ನೆ ಹೋಗಿದ್ವಿ ನಾವು ಹಿಂಗೆ ಕರ್ಕೊಂಬರಕ್ಕೆ. ಇನ್ನೊಂದು 4 ದಿನ ಇಲ್ಲಿ ಬಿಡವ ಅಂದರು ದೊಡ್ಡಮ್ಮ. ಸೊ ಇವಾಗ ಏನೈತಿ, ನಿನ್ನೆ ನಾವು ಬಿಸಿಗೆ ಹೋಗಿದ್ವಿ ನೋಡ್ರಿ ಆ ಕಡೆ. ಮತ್ತು ವೈನಿ ಬಂದುಬಿಟ್ಟು ಹೋಗ್ಯಾರ. ಮಸ್ತ್ ಖುಷಿ ಆಗ್ಯಾರ ಮಕ್ಕಳು. ಸಿಂಧುನು ಲಾಸ್ಟು ಇದಿಂದಾಗ ಇಲ್ಲೇ ಇದ್ದರು ಸಿಂಧು, ಅದಿಲ್ಲವ ವಾಸು ಅಂತಿಗೆ ಬಂದಿಲ್ಲ ಆಕಿ, ಹೌದಿಲ್ಲ ಸಿಂಧಕ್ಕ? ಯಾವಾಗ ಬಂದಿದ್ದೇಳು? ಏನು ಮನೆ ಆಗಕತ್ತಿತ್ತು. ಇದನ್ನ ಹಚ್ಚಕ್ಕೆ ಬಂದಿದ್ದಿಲ್ಲ? ಅದು ದೀಪಾವಳಿಯಾಗ ಮಾನಾಮ್ಯಾಗದು. ಮತ್ತು ಬ್ಯಾಸ್ಗೆಗೆ ಬಂದಿದ್ದು ನೋಡು ಆ ಮನೆ ಇದ್ದಾಗ, ಅದಿಲ್ಲ? ಮಮ್ಮಿ ಅದು ಎಲ್ಲರೂ ಬಂದಿದ್ರು ನೋಡು. ಮಸ್ತಾಗಿತ್ತಲ್ಲ ಅವಾಗೆಲ್ಲ ಹೊರಗೆ ಕುತ್ಕೊಂಡು. ಸೊ ಇವಾಗ ಏನೈತಿ, ನಾಷ್ಟ ಮಾಡೋಣ್ರಿ. ಆರ್ತೈತಿ. ನಿಮ್ಮ ಮನೆಗೆ ಏನು ನಾಷ್ಟ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ. ಅಕ್ಕ ತಂಗಿ ಫಲ ಅಂತೇಳಿ ಇಲ್ಲಿ ನೋಡ್ರಿ. ಇಬ್ಬರು ಸಣ್ಣ ಹತ್ತಿ ದೊಡ್ಡ ಹತ್ತಿ ನೋಡ್ರಿ. ದೊಡ್ಡ ಹತ್ತಿಗೆ ಸಣ್ಣ ಹತ್ತಿ ಹೂವು ತಯಾರು ಮಾಡೋತಾರ ನೋಡ್ರಿ. ಯಾಕ ಯಾವ್ದಕ್ಕೋ ಎಲ್ಲಿ ಹೋಗ್ತೀರಿ? ಯಾಕ ಹೋಗಲ್ಲ. ಟಾಟಾ ಬಾಯ್ ಬಾಯ್, ಸಿ ಯು. ಅತ್ತೆ ಸಸಿ ಜರ ಕೂತು ಮಾತಾಡ್ತೀವ್ರಿ, ಆಮೇಲೆ ಸಿಗ್ತೀವ್ರಿ. ಫ್ರೆಂಡ್ಸ, ಇವತ್ತು ಬ್ಲಾಗ್ ಏನೂ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿ ಇದ್ದಾರೆ ನಮ್ಮ ಸಿಂಧು ಬಂದ ಅಂತೇಳಿ. ಮಸ್ತಾಗಿ ಮಾವಿನ ಹಣ್ಣು ತೊಗೊಂಬಂದಿದ್ರು ಯಜಮಾನ್ರು. ಸೊ ಅದನ್ನು ಸಿಕಣಿ ಮಾಡಿದೆ. ಮತ್ತು ಸಬ್ಬಸಿಗೆ ಸೊಪ್ಪಿನ ಪಲ್ಯ, ಅನ್ನ, ಸಾಂಬಾರು, ಚಪಾತಿ ಮಾಮೂಲಿ ಅಂತ ಇತ್ತು. ಸೊ ನನಗೂ ಒಂಥರ ಏನೋ ಬೇಜಾರನ್ನಾಗಂತ ಅನ್ಸಕತ್ತಿತ್ತು. ಹಾಗಾಗಿ ನಾನು ಸಾಯಂಕಾಲ ಈಗ ಒಂದು ವಿಷಯದ ಬಗ್ಗೆ ಮಾತಾಡಿದ್ರಾಯಿತು ಅಂತೇಳಿ. ನಂದೇನಪ್ಪ ಅಂತಂದ್ರೆ, ಲಾಸ್ಟ್ ನಾನು ಪ್ರೆಗ್ನೆನ್ಸಿ ಸ್ಟೋರಿನ ಒಂದು ವಿಡಿಯೋ ಶೇರ್ ಮಾಡಿದ್ದೆ. ಸೆಕೆಂಡ್ ಪಾರ್ಟ್ ಯಾವಾಗಾದ್ರೂ ಮತ್ತೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೆ. ಅದ್ರ ಬಗ್ಗೆ ಮಾತಾಡಿದ್ರೆ ಆಯಿತು ಅಂತ ಹೇಳಿ ಅದ್ರ ಬಗ್ಗೆ ಇವಾಗ ಸ್ವಲ್ಪ ಮಾತಾಡ್ತೀನಿ. ನನಗೆ ಉದ್ದೇಶ ಇಷ್ಟೇ, ನನ್ನ ಒಂದು ಸಿಂಪತಿಗೋಸ್ಕರ ವಿಡಿಯೋ ಮಾಡ್ತಾ ಇಲ್ಲ. ಆ ಥರ ತೊಗೋಬೇಕಾಗಿದ್ರೆ ನನಗೆ ದಿನ 4-5 ಕಂಟೆಂಟ್ ಸಿಗ್ತಾವೆ. ಸದ್ಯಕ್ಕೆ ಈ ಪ್ರೆಸೆಂಟ್ ಏನು ನಡೆಯಕತ್ತೈತಲ್ಲ ಅದ್ರ ಬಗ್ಗೆ ಮಾತಾಡಿದ್ರು ಕೂಡ ನಾನು ಆರಾಮಾಗಿ ವ್ಯೂಸನ್ನು ಗಳಿಸ್ಕೊಂಡ್ಬಿಡ್ಬೋದು. ಬಟ್ ಒಂದು ಅದರೊಳಗೆ ಸಂದೇಶ ಐತಿ. ನಾವು ನಮ್ಮ ಟೈಮನ್ನು ಹೆಂಗೆ ಕಳೆದು ಬಂದ್ವಿ ಅದು ಇನ್ನೊಬ್ರಿಗೆ ಬರಬಾರ್ದು ಅನ್ನೋ ಉದ್ದೇಶ ಅಷ್ಟೇ ನೋಡ್ರಿ. ತುಂಬ ಅಂದ್ರೆ ತುಂಬಾ ಸಫರ್ ಆಗಬೇಕಾಗ್ತದ. ಆ ತಪ್ಪನ್ನು ಈಗ ಆಲ್ರೆಡಿ ಪ್ರೆಗ್ನೆಂಟ್ ಇದ್ದವರಾಗಿರ್ಬೋದು, ಮುಂದೆ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮಾಡ್ತಾ ಇರೋರಾಗಿರ್ಬೋದು, ಅದ್ರ ಬಗ್ಗೆ ಒಂಚೂರಾದರೂ ನನಗೆ ಅದರಿಂದ ನಿಮ್ಗೆ ಯೂಸ್ಫುಲ್ ಆಯಿತು ಅಂತಂದ್ರೆ ಖುಷಿ ಅಂತ ಅನಿಸ್ತೈತಿ. ಸೊ ನಾನು ಲಾಸ್ಟ್ ವಿಡಿಯೋದೊಳಗೆ ನಾವು 9 ತಿಂಗಳು ನೋಡ್ರಿ, ನನಗೆ ಉಬ್ಬಿಸೋದು ಏನೋ ಆಗೋಕ್ಕೆ ಚಾನ್ಸ್ ಆಗಲಿಲ್ಲ. ನನಗೆ ಒಂದೊಂದು ಟೈಮ್ದಾಗ ಊಟನೂ ಕೂಡ ಸಿಗೋದು ಅಪರೂಪ ಇತ್ತು. ಸೊ ಇರಲಿ, ನಮ್ಗೆ ಯಾರು ಕಷ್ಟ ಕೊಟ್ಟಿದ್ದಾರೋ ಮಾಡಿದ್ದಾರೋ ಇರಲಕ್ಕೆಲ್ಲನೂ ಕಷ್ಟ ನಾವು ತಿಂದೀವಪ್ಪ ಅಂದ್ರೆ ಮುಂದೇನೋ ನಮ್ಗೊಂದು ದೇವರು ಒಳ್ಳೇದು ಮಾಡ್ತಾನ ಅನ್ನೋ ಉದ್ದೇಶದಿಂದ ನಮ್ಗೆ ಕಷ್ಟ ಬಂದಿರ್ತಾವೆ. ಆದ್ರೆ ದೇವ್ರು ಕೊಟ್ರೆ ಅದೊಂದು ಮಾತು ಬೇರೆ. ಬಟ್ ನನಗೆ ಮನುಷ್ಯರೇ ಕಾಡ್ಯಾರ, ರಾಕ್ಷಸರಿಗಿನೇ ಹೆಚ್ಚಿಗೆ ಕಾಡ್ಯಾರ ಅಂತ ಹೇಳ್ಬೋದು. ಸೊ ತುಂಬ ಜನರು ಅದ್ರ ಬಗ್ಗೆ ಕಮೆಂಟು ಕೂಡ ಮಾಡಿದ್ರಿ. ನನಗೂ ಇದೇ ಥರ ಆಗಿತ್ತು ಸಿಸ್ಟರ್, ನಿಮ್ಗಿಂತ ತುಂಬ ನೋವು ಅನುಭವಿಸಿದ್ದೀನಿ ಅಂತೇಳಿ. ಒಂದೇ ತಿಳ್ಕೊರಿ ಫ್ರೆಂಡ್ಸ, ಯಾವುದೇ ಆಗಲಕ್ಕ ನಾನು ಈ ಮಾತಾಡ್ಬೇಕಂದ್ರೆ ನಾನೇನು ಜಾಸ್ತಿ ತಿಳಿದೋಕಿ ಅಂತಕ್ಕೆ ಹೇಳ್ತಾ ಇಲ್ಲ. ತಿಳುವಳಿಕೆಗೆ ವಯಸ್ಸಿನ ಅಂತರ ಇಲ್ಲ.
ಹೌದಿಲ್ರಿ? ಒಂದು ಕಲ್ಲು ಶಿಲೆ ಆಗ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಎಷ್ಟು ಉಳಿಪೆಟ್ಟು ತಿನ್ಬೇಕಾಗ್ತದೆ ನೋಡ್ರಿ. ಅದು ಕಲ್ಲಿದ್ದಾಗ ಎಲ್ಲರೂ ತುಳ್ಕೊಂತ ಅಡ್ಡಾಡ್ತಾರೆ. ಅದೇ ಅದು ಉಳಿಪೆಟ್ಟು ತಿಂದು ಅದು ಒಂದು ಮೂರ್ತಿ ಆಗಿ ಶಿಲೆಯಾಗಿ ಒಂದು ದೇವಸ್ಥಾನದಾಗ ಅದನ್ನಿಟ್ರೆ ಅದಕ್ಕೆಷ್ಟು ಬೆಲೆ ಇರ್ತೈತಿ. ಅದೇ ಥರ ನಾವು ಏನೋ ಒಂದು ಕಷ್ಟಿನೊಳಗೆ ಬರ್ತೀವಪ್ಪ ಅಂದ್ರೆ ಮುಂದೆ ನಮ್ಗೇನೋ ಒಳ್ಳೇದು ಕೊಡ್ತಾನೆ ದೇವರು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. 9 ತಿಂಗಳಾಯಿತು, ಕುಬುಸ ಅದೇನು ಕೂಡ ಆಗಲಿಲ್ಲ. ಹೋಗ್ಲಿಕ್ಕೆ ನಾವು ಒಂದೇ ಡಿಸಿಷನ್ ತಗೊಂಡೆ ನೋಡ್ರಿ, ಕುಬುಸಾದರೂ ಮಗು ಆಗ್ತದೆ, ಕುಬುಸ ಆಗದೆ ಇದ್ರೂ ಡೆಲಿವರಿ ಆಗ್ತದೆ, ಯಾಕೆ ತಲೆ ಕಟ್ಸ್ಕೋಬೇಕು ಇರಲಿ ಅಂತೇಳಿ ನಾವು ಒಂದೇ ಗಟ್ಟಿ ಮನಸ್ಸು ಮಾಡಿದೆ. ಸೊ ನಮ್ಮ ತಾಯಿಯವರು ಪಾಪ ಭಾಳ ಖುಷಿ, ಅವರಿಗೆ ಎಲ್ಲನೂ ಮಾಡಬೇಕು ಮಟ್ಟಬೇಕು. ನಾವು 4 ಜನ ಹೆಣ್ಮಕ್ಳು ಇದ್ರೂ ಅವ್ರು ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಬಡತನ ಇತ್ತು ನಿಜ, ಬಟ್ ಆದ್ರೆ ನಮ್ಗೆ ಹಸಿವು ಅನ್ನೋದು, ಬಟ್ಟೆ ಕೊರತೆ, ಬಟ್ಟೆಗೆ ಯಾವತ್ತೂ ಕಡಿಮೆ ಇಟ್ಟಿಲ್ಲ. ನಮಗೆಲ್ಲ ಉಂಡಾಡೋ ವಯಸ್ಸು, ಆ ಟೈಮ್ದಾಗ ಕಷ್ಟ ಅನ್ನೋದು ಗೊತ್ತಿರಲಿಲ್ಲ. ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ ಇದ್ರೆ ನಮ್ಗೆ ಅದೇ ಒಂದು ದೊಡ್ಡ ಸ್ವರ್ಗ ಸುಖ. ಅದೇ ಥರ ಬುದ್ಧಿ ದೇವರು ಎಲ್ಲ ವಯಸ್ಸಿನಾಗೂ ಎಲ್ಲ ಟೈಮ್ದಾಗ ಇಟ್ಟರೆ ಎಷ್ಟು ಖುಷಿಯಾಗಿರ್ತಿದ್ವಿ ನೋಡ್ರಿ. ಸೊ ಅಷ್ಟೇ, ನಮ್ಮ ತಾಯಿ ತಂದೆ ನಮ್ಗೆ ಒಳ್ಳೆ ರೀತಿಯಾಗಿ ಒಂದು ಸಂಸ್ಕಾರ ಕೊಟ್ಟು ಬೆಳೆಸಿ ಮಾಡಿದರು. ಸೊ ಇರಲಿ, ಅದಾದ್ಮೇಲೆ 9 ತಿಂಗಳು ಹೀಗೆಲ್ಲ ಕಂಪ್ಲೀಟ್ ಆಗಕ್ಕೆ ಬಂತು. ಆಮೇಲೆ ಡಿಲಿವರಿಗೆ ಅಂತೇಳಿ ತವ್ರ ಮನೆಗೆ ಹೋದೆ ನೋಡ್ರಿ. ಅವಾಗ ಮುಂದೊಂದು 20 ದಿನ ಉಳಿದಿತ್ತು ಡಿಲಿವರಿ ಆಗುವಂಥ ಟೈಮ್. ಆ ಟೈಮ್ದೊಳಗೆ ತಾಯಿದೆಷ್ಟು ಕಷ್ಟ ಅಂತೀರಿ ನಮ್ಮ ಒಂದು ಖರೆ ನಮ್ಮ ಹೋಗಿ ಒಂದು ಸೆಲ್ಯೂಟ್ ಹೊಡಿಬೇಕು ನೋಡ್ರಿ. ನಿಜವಾಗ್ಲೂ ಯಾರ್ಯಾರ್ದೋ ಸಂದರ್ಶನ ಮಾಡ್ತಾರ, ಬಟ್ ನಮ್ಮ ತಾಯಿ ಸಂದರ್ಶನ ಮಾಡಿದ್ರೆ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ ನನಗಂತೂ. ಇವತ್ತಿಲ್ಲ ನಾಳೆ ನಮ್ಮ ತಾಯಿಯವ್ರ ಸಂದರ್ಶನ ಬೇರೆದವ್ರು ಒಂದು ದೊಡ್ಡ ಯೂಟ್ಯೂಬ್ ಚಾನಲ್ದಾಗ ನಾನು ನೋಡ್ಬೇಕು ಅನ್ನೋದೊಂದು ಕನಸೈತಿ. ಸೊ ಪ್ರಯತ್ನನೂ ಮಾಡಾಕತ್ತೀನಿ, ನೋಡೋಣ ಅಂತ. ಮುಂದೆ ಬರುವಂಥ ದಿನದೊಳಗೆ ನಮ್ಮ ಅಮ್ಮನ ಒಂದು ಸಂದರ್ಶನವನ್ನು ನೀವು ನೋಡ್ತೀರಂತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಹೋದ್ಮೇಗ ಡಿಲಿವರಿಗಂತ ಹೋದೆ, ಸುಮಾರು ನೋವು ತಿಂದುಬಿಟ್ಟಿದ್ದೆ, ನಾನಂತೂ ವೀಕ್ ಆಗಿಬಿಟ್ಟಿದ್ದೆ. ಅದಾದ್ಮೇಲೆ ಬ್ಲಡ್ ಕೂಡ ಕಡಿಮೆ ಇತ್ತು, ಕಮ್ಮಿ ಅಂದರೂ 10 ರಿಂದ 11 ಪಾಯಿಂಟ್ ಆದರೂ ಕೂಡ ಇರಬೇಕು. ನನಗಷ್ಟು ಇರಲಿಲ್ಲ, ಯಾಕಂದ್ರೆ ಸರಿಯಾಗಿ ಊಟ ಇಲ್ಲ, ಚಿಂತೆ, ನಿದ್ದೆ ಇರ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ನೋವು. ಸೊ ಅದಾಯ್ತು. ಅಲ್ಲಿ ಹೋದ್ಮೇಲೆ ಒಂದು 20 ದಿನ ರಿಲ್ಯಾಕ್ಸ್ ಆಗಿದ್ದೆ ನೋಡ್ರಿ ಫ್ರೆಂಡ್ಸ. ಅಷ್ಟೊತ್ತಿಗೆ ನನ್ನ ಬ್ಲೇಡನ್ನು ಕೂಡ ಒಂದು 20 ದಿನದಾಗ ಸ್ವಲ್ಪ ಓಕೆ ಅನ್ನೋ ಲೆವೆಲಿಗೆ ಕವರನ್ನು ಕೂಡ ಆಯಿತು. ಅದಕ್ಕಿಂತ ನಮ್ಮ ತಂಗಿದ 2 ತಿಂಗಳ ಡಿಲಿವರಿ, ಆಕಿಂದು ಸಿ ಸೆಕ್ಷನ್, ಆಕಿಂದು 2 ತಿಂಗಳ ಡಿಲಿವರಿ. ನಮ್ಮ ಅಜ್ಜಿ, ನಮ್ಮ ತಾಯಿಯವ್ರ ತಾಯಿ, ಅವರು ಬಿದ್ದು ಸೊಂಟಲ್ಲಿಂದ ಈ ಪಾದದವರೆಗೂ ಅವರಿಗೆ ಏನು ಅದು ಏನಂತೀರಿ ಏನೂ ಮೂಮೆಂಟ್ ಆಗೋದು ಮಾಡೋದು ಗೊತ್ತನೇ ಆಗ್ತಾ ಇರಲಿಲ್ಲ. ಸೊ ಅವ್ರದ್ದೆಲ್ಲನೂ ಬೆಡ್ ಅಡಿಟ್ ಆಗಿಬಿಟ್ಟಿದ್ರು. ಅವ್ರದ್ದು ಮಾಡೋದು, ನಾನು ಪ್ರೆಗ್ನೆಂಟ್ ಲೇಡಿ, ನನ್ನ ಬಿಟ್ಟು ಮನ್ಯಾಗ ನನ್ನ ಬಿಟ್ಟು ಹೊರಗಡೆ ಹೋಗೋಕ್ಕಾಗ್ತಿದ್ದಿಲ್ಲ, ಅದು ಒಂದು. ನಮ್ಮ ಅಜ್ಜಿ ಬಿಟ್ಟು ಹೋಗೋಕ್ಕಾಗ್ತಿರ್ಲಿಲ್ಲ, ಅದು ಒಂದು. ನಮ್ಮ ತಂಗಿಗೆ 2 ತಿಂಗಳು ಮಗು, ಸಿ ಸೆಕ್ಷನು. ಇದೆಲ್ಲ ನಮ್ಮ ತಾಯಿ ಹೆಂಗೆ ಜವಾಬ್ದಾರಿ ನಿಭಾಯಿಸಿದ್ರು, ಹೆಂಗೆ ಅದನ್ನೆಲ್ಲ ಪ್ರಯತ್ನ ಮಾಡಿ ಒಂದು ಮೆಂಟಲಿನೂ ಅವರೇ ಸ್ಟ್ರಾಂಗ್ ಆಗ್ತಿದ್ರು. ಫೈನಾನ್ಸಿಯಲಿನೂ ಕೂಡ ಅವರೇ ಇದು ಹೆಂಗೆಲ್ಲ ನಿಭಾಯಿಸಿದ್ರು. ಖರೇನೆ ಇವತ್ತು ನಮ್ಮ ತಾಯಿ ನೆನೆಸ್ಕೊಂಡ ಗ್ರೇಟ್ ಅಂತ ಅನಿಸ್ತೈತೆ ನೋಡ್ರಿ. ಸೊ ಭಾಳ ಹೆಮ್ಮೆ ಪಡುವಂಥ ಒಂದು ವಿಷಯ ನಮ್ಮ ತಾಯಿ ಬಗ್ಗೆ ಹೇಳ್ಕೋಬೇಕಪ್ಪ ಅಂತಂದ್ರೆ. ಪ್ರತಿಯೊಬ್ಬರಿಗೂ ಅವ್ರ ತಾಯಿ ದೇವತೆ ಅಂತಾರನ ಕಾಣ್ತಾರ. ಬಟ್ ಆದ್ರೆ ನಿಜವಾಗ್ಲೂ ಒಂದು ಇನ್ಸಿಡೆಂಟ್ ನಮ್ಗೆ ಮನೆಯೊಳಗೆ ಅದನ್ನೆಲ್ಲ ನೋಡಿದ್ದೀನೆಲ್ಲ, ಹಾಗಾಗಿ ಅದನ್ನ ಮನಸ್ಸಿಂದ ಒಬ್ಬೊಬ್ಬರೇ ಮಾತಿಗೆ ಹೇಳ್ತಿರ್ತಾರೋ ನೋಡಿ ನಾನು. ಬಟ್ ನಿಜವಾಗ್ಲೂ ನಮ್ಮ ತಾಯಿ ಗ್ರೇಟು. ನೀವು ಕೂಡ ನೋಡ್ತಿರ್ತೀರಿ, ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರ, ಹೆಂಗೆಲ್ಲ ಮಾಡ್ತಾರ. ಅವ್ರ ಜೀವನನೇ ನಮಗೋಸ್ಕರ ಮುಡಿಪಾಗಿಟ್ಟಾರ ನಮ್ಮ ತಾಯಿಯವರು. ಬಟ್ ನಂದು ಡೆಲಿವರಿ ಪೇನ್ ಬಂದ್ಬಿಟ್ಟೆ ನಮ್ಮ ತಾಯಿಗಂತೂ ಚಿಂತಿ. ಸೊ ಒಮ್ಮೆ ಎಲ್ಲ ಗಟ್ಟಿದ್ದೆ. ಬೆಳಗ್ಗೆ ನಾಷ್ಟ ಮಾಡಿದೆ, ಎಲ್ಲರಿಗೂ ನಾನೇ ನಾಷ್ಟ ಮಾಡಿಕೊಟ್ಟೀನಿ ರೀ. ನಮ್ಮ ತಾಯಿಯವರು ನಮ್ಮ ಅಜ್ಜಿದೆಲ್ಲ ಕೆಲಸ ಮಾಡಿದರು. ಅವ್ರು ಬೆಡ್ ತೆಗೆಯೋದು, ಅವ್ರ ಬಟ್ಟೆ ಚೇಂಜ್ ಮಾಡೋದು, ಸ್ನಾನ ಮಾಡಿಸೋದು, ಬಿಸಿಲಿಗೆ 1 ತಾಸು ಮುಕ್ಕೋಸ್ತಿದ್ರು ಅವರಿಗೆ. ಅದೆಲ್ಲ ಆಯಿತು. ಮತ್ತು ನಮ್ಮ ರತ್ನಂದು ಡೆಲಿವರಿಯಾಗಿ 2 ತಿಂಗಳಾಗಿತ್ತು ರೀ ಕರೆಕ್ಟಾಗಿ. ಯಾಕೆಂದ್ರೆ ಡೇಟ್ ಆಫ್ ಬರ್ತ್ ಜನ್ಮ ದಾಖಲ ಅಂತಾರೆ ನೋಡ್ರಿ, ಇಲ್ಕಲ್ದಾಗ ಆಗಿತ್ತು. ಅದನ್ನು ತೊಗೊಂಬರಕ್ಕೆ ಹೋಗ್ತೀನಿ ಅಂತಂದ್ರು ಮಮ್ಮಿ. ಸರಿ ಆಯಿತು, ಗಟ್ಟಿದೆ ಇಲ್ಲವಾ, ನನಗೆ ಹೋಗೋಕೆ ಅಂಚಿಗೆ ಬರತೈತಿ, ಯಾಕಿಂದೇನು ಆಗೈತಿ ಡೆಲಿವರಿ, ಅಜ್ಜಿದೇನು ಊಟ ಹೆಂಗಾರು ಮಾಡಿದ್ರೆ ಯಾರ ಮಾಡಿಕೊಟ್ರು ಉಂಟಾಳ, ನಿಂದ ಈಗ ತುಂಬಿದ ಹೆಣ್ಮಗಳದೇವ, ದಿಂದಾಗ ಬಿದ್ದವು ಅಂತೇಳಿ. ನಾನು ಅವತ್ತು ಗಟ್ಟಿನೇ ಇದ್ದೆ. ಏನಂದರೆ ಏನೋ ನಂಗೆ ಬೇನ್ ಅನ್ನೋದು ಏನೂ ಇರಲಿಲ್ಲ. ಸರಿ ಹೋಗ್ಬಾ ಮಮ್ಮಿ, ನಾ ಗಟ್ಟಿದ್ದೀನಿ, ಆರಾಮದಿನ ಅಂತಂದೆ. ಸೊ ಹಾಗಾಗಿ ಮಮ್ಮಿನೂ ಮತ್ತು ಈಗ ಬಾ ದಿನೂ ಬಿಟ್ಕೊಂತ ಹೋದ್ರೆ ಮತ್ತು ಮುಂದೆ ಡೆಲಿವರಿ ಆದ್ರೆ ಹೋಗಕ್ಕೆ ಬರಲ್ಲ ಅಂತೇಳಿ ಕೇಸಿ, ಮತ್ತು ಅದು ಎದಕ್ಕೋ ಬೇಕಾಗಿತ್ತು ಅಂತೇಳಿ ಡೇಟ್ ಆಫ್ ಬರ್ತಿಂದು ಜನ್ಮ ದಾಖಲೆ ತರಕ ಹೋದ್ರು ಅವ್ರು ಇಲ್ಕಲ್ಲಿಗೆ. ಅವ್ರು ಇನ್ನೂ ಇಲ್ಕಲ್ಲಿ ಮುಟ್ಟಿರಲಿಲ್ಲ. ನಂಗೆ ಹೊಟ್ಟೆ ನೋವು, ಬೆನ್ನು ನೋವು 2 ಚಲೋ ಆದಂಗೆ ಹಾಕತ್ ಬಿಡ್ತು. ಗೊತ್ತೇ ಆಗ್ತಿರ್ಲಿಲ್ಲ. ಒಮ್ಮೆ ಹೊಟ್ಟೆ ನೋವು ಅಂತೀನಿ, ಒಮ್ಮೆ ಬೆನ್ನು ನೋವು ಅಂತೀನಿ. ನಮ್ಮ ಮನೆ ಬಾಜುಕ್ಕೆ ನಮ್ಮ ಮನ್ಯಾಗ ಬಾಡಿಗೆ ಇದ್ದರಿಗೆ ಹೇಳೋಗಿದ್ರು ಮಮ್ಮಿ, ಇಲ್ಲವ ನಾ ಹಿಂಗೆ ಹೋಗಿ ಬರ್ತೀನಿ, ಮತ್ತು ಏನರಾಕಿ ತ್ರಾಸ ಆದ್ರೆ ಮತ್ತು ನಿಜರ ದವಾಖಾನೆ ಅದು ಕರ್ಕೊಂಡು ಹೋಗು, ಫೋನ್ ಮಾಡಂತೇಳಿ.
ಸೊ ನಮ್ಮ ಮಮ್ಮಿಗೆ ಹೇಳಿಲ್ರಿ ಪಟ್ಕ ನಂಗೆ ಗಾಬ್ರಕ್ಕಳ ಅಂತೇಳಿ. ಸೊ ಅಪ್ಪ ನಿರ್ಬೆಂಚಾಗಿದ್ರು. ಅದಾದ್ಮ್ಯಾಗ ಮತ್ತು ಒಳ್ಳಿ ಹಿಂಗತೆ ಆಗದನ ಸರ್ಕಾರ ದವಾಖಾನ್ಯಾಗ ಹೋದ್ವಿ ರೀ. ಅಲ್ಲೇ ನಾನು ನಮ್ಮ ಸರು ನಮ್ಮ ಮನೆ ಬಾಡಿಗೆ ಇದ್ದರು. ಹೋದ್ವಿ. ಇನ್ನೊಂದು ತಾಸ್ನಾಗ ಡಿಲಿವರಿ ಆಗ್ತದೆ ಅಂತ ಹೇಳ್ಬಿಟ್ರು. ಒಂಥರ ನನ್ನ ಖುಷಿ, ನಮ್ಮ ತಾಯಿ ಬರೋಷ್ಟೊತ್ತಿಗೆ ಡಿಲಿವರಿ ಆಗ್ಬಿಡ್ಬೇಕಪ್ಪ, ರತ್ನಂದು ಹೈರಾಣ ಆಯ್ತು, ನಮ್ಮ ಅಜ್ಜಿದು ಹಿಂಗೆ ನಡೆದೈತಿ, ನಾರ್ಮಲ್ ಡಿಲಿವರಿ ಆಗುತ್ತಂದ್ರು. ಖುಷಿ ಆಗಿಬಿಡುತ್ತೆ ನನಗೇನೋ ಒಂದು ತಾಸ್ನಾಗ ಆಗುತ್ತಂದ್ರೆ ಒಂದು ತಾಸಿನ ಒಳಗಂಗೆ ಆತದ ಅನ್ನೋದು ನನ್ನ ತಲೆಯಾಗ. ಬಟ್ ಅದು ಬರ್ಬರ್ತಾ ಬೆಳಿಗ್ಗೆ 1 ತಾಸು ಅಂದಿದ್ದು 4 ತಾಸು 3 ತಾಸು ಆಯಿತು. ಆಮೇಲೆ ಅವಾಗ ಮತ್ತು ಹೇಳ್ಬೇಕಾಗುತ್ತೆ, ನನ್ನ ಫೋನ್ ಹಚ್ಚಿ ಹೇಳಿದ್ವಿ, ಇಲ್ಲ ನಾ ಬರ್ತೀನಿ ಅಂತಂದ್ರು. ಅವನು ಕೂಡ ಅಲ್ಲಿಂದ ಒಳಗೆ ರಿಟರ್ನ್ ಗಾಡಿ ಹತ್ತಿದ್ರು. ಅದು ನನಗೆ ಪೇನ್ ಹಾಗೆ ಸಣ್ಣಗೆ ಪೇನ್ ಚಾಲೂನೇ ಇದ್ದು ರೀ. ಬಟ್ ಡೆಲಿವರಿ ಆಗೋ ಪೊಸಿಷನ್ ಆಗಲಿಲ್ಲ. ಇಡೀ ದಿನ ಅಲ್ಲೇ ನಮ್ಮ ಊರ ಹಾಸ್ಪಿಟಲ್ದೊಳಗೆ ನಾರ್ಮಲ್ ಆಗುತ್ತಂದವರು, ಮತ್ತು ಮುಂದೆ ಯಾಕೆ ಹೋಗ್ಬೇಕು ಪ್ರೈವೇಟ್ದಾಗ ಅಂತೇಳಿ ನಾವು ಅಲ್ಲೇ ಉಳ್ಕೊಂಡ್ವಿ. 1 ತಾಸು ಅರ್ಧ ತಾಸು ಈ ಥರ ಎಲ್ಲನೂ ಕೂಡ ಆಯಿತು. ಇಡೀ ದಿನನೇ ಹೋಯ್ತು. ನೈಟ್ ಆಯ್ತು, 8:30 9 ಗಂಟೆ ಹಾಕಿ ಬಂತು. ನಮ್ಮವ್ವ ಮತ್ತು ನನ್ನನ್ನು ಬಾಡ್ಗೆ ಏನಿದ್ರು ನೋಡ್ರಿ ಅವ್ರಿಗೆ ಬಿಟ್ಟು, ಮತ್ತು ನಮ್ಮ ಮಸೂಲ್ಗಿತ್ತು ಅಂತಾರೆ ನೋಡ್ರಿ, ಅವ್ರನ್ನ ಕರೆಸ್ಕೊಂಡು ನನ್ನ ಹತ್ರ ಬಿಟ್ಟು ಮನೆಗೆ ಹೋಗಿ ಅಡುಗೆ ಮಾಡಿ ನಮ್ಮ ತಾಯಿಗೆ ನಮ್ಮ ಅಜ್ಜಿಗೆ ನಮ್ಮ ತಂಗಿಗೆ ಊಟ ಎಲ್ಲ ಕೊಟ್ಟು ಮಾಡಿ ಮತ್ತು ಬಂದು ಆ್ಯಂಬುಲೆನ್ಸ್ ರೀ. ಆ ಟೈಮ್ದಾಗ ಸರ್ಕಾರಿ ಆ್ಯಂಬುಲೆನ್ಸ್ ಸಿಗಲಿಲ್ಲ. ಅದನ್ನು ಮತ್ತು ಇಲ್ಲ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ರಿ ನೀವು, ಡ್ರೈವರ್ ಚಾರ್ಜಸ್ ಕೊಡಬೇಕಾಗುತ್ತಂದ್ರು. ಆ ಟೈಮಿಗೆ ಏನು ಮಾಡೋದು, ನಮ್ಗೆ ಸೆಕೆಂಡ್ ಆಪ್ಷನ್ ಇದ್ದಿಲ್ಲ ಅಂತೇಳಿ ನಮ್ಮೂರಿಂದ 20 ಕಿಲೋಮೀಟ್ರ್ ಮುದ್ದೇಬಿಹಾಳ ಅಲ್ಲಿ ಹೋದ್ವಿ. ಅದು ಪ್ರೈವೇಟ್ ಹಾಸ್ಪಿಟಲ, ತುಂಬ ಕಾಸ್ಟ್ಲಿ ಅಲ್ಲೆಲ್ಲ. ಅಲ್ಲಿ ಹೋದ್ವಿ. ಯಾವ್ದ್ರಾಗೆಲ್ಲ ಕೊಡು, ಇಲ್ಲೇ ಒಂದೇ ಡೈರೆಕ್ಟ್ 4 ತೊಡ್ದಾಗ ಕುಂತ್ರ ಮುದ್ದೆ ಹೋದಾಗ ಹೋಗ್ತೀವಿ. ಡೈರೆಕ್ಟ್ ಹೋಗೋಕ್ಕೂ ಬರೋಕ್ಕೆ ಅನುಕೂಲ ಆಗುತ್ತೆ ಬಿಡು, ನಾರ್ಮಲರ್ ಅಲ್ಲಿ ಸೀಸರನ್ನರ ಅಲ್ಲಿ ಅಂತ ಗಟ್ಟೆ ಇದ್ವಿ. ಅಲ್ಲಿ ಹೋದ ತಕ್ಷಣ ನಾರ್ಮಲ್ಲೇ ಆಗುತ್ತಂದ್ರೆ ಫ್ರೆಂಡ್ಸ್, ನಿಜವಾಗ್ಲೂ ನಾರ್ಮಲ್ಲೇ ಅದೆಷ್ಟೋ ಪಾಯಿಂಟ್ ಅಂತಾರಲ್ಲ ಡೆಲಿವರಿಗೆ, ಆ ಥರ ಇಲ್ಲ ಫುಲ್ ಪೇನ್ ಸ್ಟಾರ್ಟ್ ಆಗಿದ್ದಾವ. ಇನ್ನೊಂದು 1/2 ಅವರ್ ಅಂತಂದರು. ಮಗುಗೆ ಅರ್ಬಿ ಕೊಡ್ರಿ, ಬಾಣ್ತಿಗೆ ಅರ್ಬಿ ಕೊಡ್ರಿ, ಎಲ್ಲ ನಮ್ಮನೆ ಹೇಳಿ ಎಲ್ಲ ಅರ್ಬಿಸ್ಕೊಂಡ್ರು. ಡೋರ್ ಲಾಕ್ ಮಾಡಿದ್ರು. ಇನ್ನೊಂದು 10 ನಿಮಿಷ 15 ನಿಮಿಷ ಅರ್ಧ ತಾಸ್ನಾಗ ಅಂತ ಕೇಸಿನೇ ಹೇಳಿದ್ರು. ನನಗೊಂಥರ ಇಲ್ಲಪ್ಪ, ಅಷ್ಟೊತ್ತಿಂತನೇ ಇಡೀ ದಿನ ಪೇನ್ ತಿಂದು ಅವ್ರು ಹಾಸ್ಪಿಟಲ್ದಾಗ ಚೆಕ್ ಮಾಡ್ತಾರೆ ನೋಡ್ರಿ. ಪಾಯಿಂಟ್ ಚೆಕ್ ಮಾಡಾಗ ಎಲ್ಲ ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ ಅನ್ಕೋತೀನಿ, ತಪ್ಪು ತಿಳ್ಕೊಬೇಡ್ರಿ. ಸೊ ಆ ಥರ ಎಲ್ಲ ಚೆಕ್ ಮಾಡಿ ಸುಸ್ತದಂಗೆ ಆಗಿಬಿಡ್ತು. ಊಟ ಇಲ್ಲ ಏನಿಲ್ಲ. ಒಳ್ಳೆ ಮುದ್ದಾಳಕ್ಕೆ ಹೋದ್ವಿ. ಅಲ್ಲಂತರೂ ಪೇನ್ ಕೂಡ ತಾಕತ್ತಿರಲಿಲ್ಲ. ಇಡೀ ನೈಟ್ ಅಂದರೆ ನೈಟ್ ಅಲ್ಲಂತರೂ ಇನ್ನೊಂದು 1/2 ಅವರ್ ಅಂದಿದ್ದು ಅಲ್ಲಿನ ಕೂಡ ಇಡೀ ನೈಟನ್ನೇ ಹೋಯ್ತು ಅಂತ ಹೇಳ್ಬೋದು. ನರ್ಸಿಗೆ ನಾನು 4:30 5 ಗಂಟೆಗೆ ಇಲ್ಲ ಸಿ ಸೆಕ್ಷನ್ ಮಾಡಿಬಿಡ್ತೀವಿ, ಆಗವಲ್ತು, ವೀಕ್ ಆಗಿದ್ದಾಳ, ನೀರು ಕಡಿಮೆ ಆಗ್ತಿದ್ದೋ ಮೈಯನು, ಕೂಸಿಗೆ ದೋಖ ಆಗ್ತದಂತೇಳಿ ಸಿ ಸೆಕ್ಷನ್ ಮಾಡ್ತೀನಿ ಅಂದರು. ಸೊ ಅದಾದ್ಮೇಲೆ ಮತ್ತೆ ನಮ್ಮ ತಾಯಿಯವ್ರಿಗೆ ಹೆದರಿಕೆ ಬಂದ್ಬಿಡ್ತು, ಏನಪ್ಪ ಇದು ಎಲ್ಲ ಈ ಥರ ಬರಕತ್ತೈತಲ್ಲ ಅಂತ ಹೇಳಿ. ನನಗಂತೂ ಮಾತಾಡೋಕ್ಕೂ ತಾಕತ್ತಿರಲಿಲ್ಲ. ಆಮೇಲೆ ನಮ್ಮ ತಂಗಿದು ಇಲ್ಕಲ್ಲಾಗ ಆಗಿತ್ತು ನೋಡ್ರಿ. ಮತ್ತು ಸಿ ಸೆಕ್ಷನೇ ಮಾಡದೆ ಖರೆ ಐತಪ್ಪ ಅಂತಂದ್ರೆ, ಇಲ್ಲ ಅಲ್ಲಿ ಬೇಡ, ಅಲ್ಲೆಲ್ಲ ಯಾಕೆ ಮಾಡ್ತೀರಿ, ಸುಮ್ಮ ಇಲ್ಕಲ್ಲಿಗೆ ಬಂದುಬಿಡ್ರಿ, ಅಲ್ಲಿ ಸ್ಪೆಷಲಿಸ್ಟ್ ಅದಾರ, ಅಲ್ಲಿ ಮುದ್ದೆ ಹೋದಾಗ ಯಾರ್ದು ಡೆಲಿವರಿ ನಮ್ಮ ಮನೆ ಮಾಡಿಸಿಲ್ಲ. ಈಗ ಮೊನ್ನೆ ನಮ್ಮ ತಂಗಿದು ಸಿಜರಿನೇ ಆಗೈತಿ, ಒಲಿಗೆ ಇದೆಲ್ಲ ಲಗುಟ್ ಮಾಯ್ತಾವು, ಸ್ಪೆಷಲಿಸ್ಟ್ ಅಕ್ಕಿ ಹಾಸ್ಪಿಟಲ್ ಅಂತೇಳಿ ಇಲ್ಕಲ್ದಾಗ. ಮತ್ತು ಅಲ್ಲಿಂದ ಆ್ಯಂಬುಲೆನ್ಸ್ ಮಾಡ್ಕೊಂಡು ಮತ್ತೆ ಇಲ್ಕಲ್ಲಿಗೆ ಹೋದ್ವಿ. 4 ವಡ ಮುದ್ದೆ ಬೇಡ ಇಲ್ಕಲ್ಲ 3 ಊರು ನೋಡಿರಿ. ನನ್ನ ಡಿಲಿವರಿಗೆ 2 ದಿನ ಅಷ್ಟು ಪೇನ್ ತಿನ್ಬೇಕು. ಅವತ್ತು ಅನಿಸ್ಬಿಟ್ಟಿತ್ತು ನನಗೆ ಇನ್ನೊಂದು ಮಗು ಆಗೋದೇ ಬೇಡಪ್ಪ ತಂದೆ ದೇವರೇ, ಸಾಕು ಹೆಣ್ಣಿನ ಜನ್ಮನೇ ಬೇಡ ನಂಗೆ ಆಗ್ಬಿಟ್ಟಿತ್ತು ನೋಡಿರಿ ಫ್ರೆಂಡ್ಸ್. ನಮಗೆಲ್ಲ ಮಂತ್ಲಿ ನಾವು ಚೆಕಪಿಗೆ ಹೋಗ್ತೀವಿ, ಮತ್ತು ಚೆಕ್ ಮಾಡ್ತಾರೆ, ಸ್ಕ್ಯಾನಿಂಗ್ ಮಾಡ್ತಾರೆ, ಟ್ಯಾಬ್ಲೆಟ್ ತಿಂತೀವಿ, ಊಟ ಮಾಡ್ತೀವಿ, ಇದೊಂದು ಮಾತು ಬೇರೆ. ಬಟ್ ಡೆಲಿವರಿ ಡೇ ಅಂತ ಅನ್ನೋದು ಏನು ಬರ್ತೈತೆ ನೋಡ್ರಿ, ಆವತ್ತೇ ನಿಜವಾದ ಒಂದು ಹೆಣ್ಣಿಂದು ಏನು ಇರುತ್ತಪ್ಪ ಅನ್ನೋದು ಆವತ್ತೇ ಒಂದು ಅನುಭವಕ್ಕೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಬಂದುಬಿಡ್ತೈತಿ. ಸೊ ಅದಾದ್ಮೇಲೆ ಅದನ್ನು ಫೇಸ್ ಮಾಡಿದೆ. ನಮ್ಮ ತಾಯಿನೂ ಕೂಡ ಭಾಳ ಗಟ್ಟಿ ಅಂತ ಹೇಳ್ಬೋದು. ನಮ್ಮ ಅಂಟಿ ಮಗಳು ಸುನೀತಾ ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಸೆಲೆಕ್ಷನ್ ಆಗೈತಿ, ಅಲ್ಲಿ ಮಾಡ್ತಾರೆ ಸ್ಟಾಫ್ ನರ್ಸ್ ಆಗಿ. ಬಟ್ ಅಲ್ಲಿ ಹೋದ ತಕ್ಷಣ ಏನಂದರೆ ಏನೋ ಡಿಲೇ ಮಾಡೋಕ್ಕೆ ಹೋಗಲಿಲ್ಲ. ಆಲ್ರೆಡಿ ಹೋಗೋದ್ರಾಗೆ ಅದೆಲ್ಲ ಹೇಳಿ ಕೇಳಿ ಇಟ್ಟಿದ್ರು. ನಮ್ಮ ಅಕ್ಕ ಅಲ್ಲೇ ಇದ್ರಲ್ಲ, ಅವರು ನರ್ಸ್ ಅದು ಕೆಲಸ ಮಾಡ್ತಿದ್ರು ಪ್ರೈವೇಟ್ನಾಗ. ಅದಾದ್ಮೇಲೆ ಹೋದ ತಕ್ಷಣವೇ ಸಿ ಸೆಕ್ಷನ್ ಮಾಡಿ ಮಗುನು ಫಸ್ಟ್ ಕೊಟ್ಟರು. ಅದಾದ್ಮೇಲೆ ಎಲ್ಲ ಹೊಲಿಗೆ ಇದೆಲ್ಲ ಹಾಕಿ ಮಾಡಿ ಆಮೇಲೆ ನಂಗೆ 1 ತಾಸು ಐಸಿನ್ಯಾಗದೆಲ್ಲ ಇಟ್ಟರು. ಥಂಡಿ ಉರಿ ಬಂದಂಗೆ ಆಕತ್ತಿತ್ತು. ನಾರ್ಮಲ್ ಬಿಡು, ಅದೇನು ಹೆದರಬೇಡ್ರಿ ಅಂತಂದರು. ಕಾಟಿಗೆ ಹಾಕಿದ್ರು. ಎಳಗ ಸಲನಿನ ಹಂಗೆ ಇತ್ತು. ಸಿ ಸೆಕ್ಷನ್ ಅಲ್ಲ. ಮತ್ತು ಅವಾಗ ಮಗು ಹುಟ್ಟಿದ ತಕ್ಷಣವೇ ತಾಯಿ ಎದೆ ಹಾಲು ಭಾಳ ಅಮೃತಕ್ಕೆ ಸಮ ಅಂತ ಹೇಳ್ತಾರೆ. 1 ಸೈಡ ಫೀಡಿಂಗ್ ಮಾಡಿಸಿದ್ರು, ಲೆಫ್ಟ್ ಸೈಡ ಫೀಡಿಂಗ್ ಮಾಡಿಸಿದ್ರು. ರೈಟ್ ಸೈಡ ನಂಗೆ ಸಲನ್ ಹಚ್ಚಿದ್ರು ಮತ್ತು ಗೋಡೆ ಇತ್ತು. ಲೆಫ್ಟ್ ಸೈಡ ಓಪನ್ ಇತ್ತು, ಅಲ್ಲಿ ಸ್ವಲ್ಪ ಫೀಡಿಂಗ್ ಮಾಡಿಸಿದ್ರು ಮಗು ನರ್ಸದೆಲ್ಲ. ಆಮೇಲೆ ಇನ್ನೊಂದು ಅವರ್ ಬಿಟ್ಟು ಮತ್ತು ಈ ಸೈಡನ್ನು ಕೂಡ ಫೀಡಿಂಗ್ ಮಾಡಿಸ್ರಿ, ಅಂದ್ರೆ ಎದೆ ಹಾಲು ಕುಡಿಸ್ರಿ ಅಂತೇಳಿ ಲಿಕ್ವಿಡ್ ಥರ ಬರ್ತಿರ್ತೈತಿ ನೋಡ್ರಿ.
ತಪ್ಪು ತಿಳ್ಕೊಬೇಡ್ರಿ ಫ್ರೆಂಡ್ಸ. ಇದೆಲ್ಲರಿಗೂ ಕೂಡ ತಾಯಿ ಹೊಟ್ಟೆ ಹುಟ್ಟಿದವ್ರಿಗೆ ಗಂಡ್ಮಕ್ಳು ಇರಲಿ ಹೆಣ್ಮಕ್ಳು ಇರಲಿ ತಿಳ್ಕೊಬೇಕು. ಹೆಣ್ಮಕ್ಳಾದ್ರೆ ಅರ್ಥ ಆಗುತ್ತಾ, ಗಂಡ್ಮಕ್ಳು ಇದ್ರು ಇದೆಲ್ಲ ಹೆಣ್ಮಕ್ಳ ಕಷ್ಟ ಏನು ಅನ್ನೋದು ತಿಳ್ಕೊಬೇಕ್ರಿ. ಅದಾಯಿತು. ಅದಾದ್ಮೇಲೆ ಮತ್ತು 1 hour ಆದ್ಮೇಲೆ ಮಕ್ಕಳು ಡಾಕ್ಟ್ರು ಕರೆಸಿದ್ರು. ಅವರು ಸ್ಪೆಷಲಿಸ್ಟ್ ಮಕ್ಕಳು ಡಾಕ್ಟ್ರು. ಆ ಮಕ್ಕಳು ಡಾಕ್ಟ್ರು ಬಂದರು. ಆ ಮಗು ನನ್ನ ಮಗು ಅಳ್ತಾ ಏನು ಮಾಡಿದ್ರಿ, ಕೈಕಾಲು ನಡಿಗೆ ಉಸಿರು ಹಿಡಿಯಕತ್ತಳು. ಅದನ್ನು ಚೆಕ್ ಮಾಡಿದ್ರು. ಚೆಕ್ ಮಾಡಿದಾದ್ಮೇಲೆ ಮತ್ತೇನೋ ಚೆಕ್ ಮಾಡಕಂತ ಕರ್ಕೊಂಡು ಹೋದ್ರು. ಅವರು ಒಳಗೆ ಕೊಡಲೇ ಇಲ್ಲರಿ ಮಗುನ, ಸ್ನೇಹನ. ಒಳ್ಳೆ 4 ಕಿಲೋ ಇದ್ದುಡ್ರಿಕಿ, 1 ಅಲ್ಲ 2 ಅಲ್ಲ. ಹೊಟ್ಟೆ ಊಟಿದ್ದಿಲ್ಲ ಸರಿಯಾಗಿ, ನಿದ್ದೆ ಇಲ್ಲ, ಪ್ರೆಷರು, ಡಿಪ್ರೆಷನ್ನು, ಇದೆಲ್ಲದ್ರ ಮಧ್ಯೆ ನನ್ನ ಮಗು 4 ಕಿಲೋ ಬೆಳೆದಿದ್ದಿಲ್ರಿ. ಅದು ಭಾಳ ಖುಷಿ. ಆ ಮಗು ನೋಡಿದ್ರೆ ಹಿಂಗೆ ತೂರು ಹೊತ್ಕೋಬೇಕಂತಾರಲ್ಲ, ಅಷ್ಟು ವೇಟ, ಅಷ್ಟು ಗುಂಡ, ಮುದ್ದಾಗಿರುವಂಥ ಮುಖ, ಹಿಂಗೆ ಅಂಬರೀಷ್ ಹಿಡಿದ್ರೆ ಓಣ್ ಹಿಂಗತ್ತೆ ಹಿಡಿಬೇಕನ್ನೋ ಅಷ್ಟು ಕ್ಯೂಟ, ಅಷ್ಟು ಬೆಳ್ಳವನ್ನು ಬೆಳ್ರಿ ನನ್ನ ಮಗು ಸ್ನೇಹ. ನಿಜ ಅವ್ವ 4-5 ತಿಂಗಳು ಹುಡುಗಿದ್ದಂಗೆ ಇದ್ದು ನೋಡ್ರಿ ಸ್ನೇಹ. 4 ಕಿಲೋ ಬರ್ತಿದ್ರಿ ಆಕಿ. ಸೊ ಅದಾಯಿತು. ಇಷ್ಟು ಚಂದ ಇರ್ಲಿ ಬಿಡವ, ಊಟಿಲ್ಲ ಏನಿಲ್ಲ, ಈ ಥರನಾದ್ರೂ ಮಗು ಊಟೈತಲ್ಲ ಅದೊಂದು ಖುಷಿ. ಎಲ್ಲ ಕಷ್ಟನೂ ಮರ್ತೋಗ್ಬಿಟ್ಟೆ ನಾನು 1 hourದೊಳಗೆ. ಥರ ಒಳಿಸಿ ನಮ್ಮ ಅಕ್ಕ ಹಿಂಗೆ ಎತ್ತಿ ತೋರಿಸಿದ್ರು. ನೋಡಿ ಎಷ್ಟು ಬೆಳ್ಳಗದಲ್ಲಿ, ನೋಡು ಆತ್ ಬಿಡು ಕಡೆ ಯಾವ ಥರ ಆಗಲ್ಕ ಒಂದು ಮಗು ಆಯಿತು, ತಾಯಿ ಆದಿ ಅಂತೇಳಿ ಎಲ್ಲರೂ ಖುಷಿ ಪಟ್ರು. ನಮ್ಮ ತಾಯಿನೂ ಕೂಡ ಅಜ್ಜಿ ಆದೆ. ಮತ್ತೊಮ್ಮೆ 3 ಮಕ್ಕಳು ಹೊಟ್ಟಿಲೂ ಮಕ್ಕಳು ಕಂಡೆ ಅಂತೇಳಿ ಯಜಮಾನ್ರಿಗೂ ಫೋನ್ ಮಾಡಿ ಹೇಳಿದ್ರು, ಎಲ್ಲ ಆರಾಮೈತಪ್ಪ, ಎಲ್ಲ ಸೀಜರ್ ಆಯ್ತು ಹಿಂಗಿಂಗೆ ಅಂತ ಎಲ್ಲ ಹೇಳಿ. ಸರಿ ಅದಾದ್ಮೇಲೆ ಒಂದು 1 hour 2 hour ಅನ್ನೋಷ್ಟಕ್ಕೆ ಅದೇ ಮಾಡೋಣ ಹೋಗಿ ಚೆಕಪ್ಪಿಗಂತ ಒಯ್ದವರು. ಅಲ್ಲೇ ಇಟ್ಕೊಂಡ್ಬಿಟ್ರಿ. ಇಲ್ಲ ಸ್ವಲ್ಪ ಇದು ಐತಿ, ICUದಾಗ ಇಡಬೇಕಾಗ್ತದೆ ಅಂತೆ, ಮಕ್ಳಿಗೆ ಕಾಚಿನಾಗ ಇಡ್ತಾರೆ ನೋಡ್ರಿ. ಅದ್ರೊಳಗೆ 1 ದಿನ 2 ದಿನ ಅಂದವ್ರು 8 ದಿನ ಬಿಡಲೇ ಇಲ್ರಿ. ಆ 8 ದಿನದೊಳಗೆ ನನ್ನ ಹಲತ್ ಹೆಂಗಾಗಿರ್ಬೇಕು ರೀ, ತಾಯಿದು ಹೆಂಗಾಗಿರ್ಬೇಕು, ನಮ್ಮ ತಾಯಿದು ನಂದು ಹೆಂಗಾಗಿರ್ಬೇಕು, ನಮ್ಮ ತಾಯಿದು ಹೆಂಗಾಗಿರ್ಬೇಕು. ಅವ್ರು ಹೋಗೋರು ನಮ್ಮ ತಾಯಿ ನನ್ನ ಕಷ್ಟ ನೋಡಿ ನಾನು ಹೆತ್ತ ಮಗಳಿಗೂ ತ್ರಾಸ ಐತಿ, ನನ್ನ ಮಗಳು ಹೆತ್ತ ಮಗಳಿಗೂ ಈತಲ್ಲ ಅಂತೇಳಿ ಮಮ್ಮಿ ಅಂತರೂ ಅಳೋದೇ ಅವ್ರು ರೊಕ್ಕದ ಒಟ್ಟೆ ವಿಚಾರ ಮಾಡಿಲ್ರಿ ಫ್ರೆಂಡ್ಸ್. ಹಿಂಗೆ ಹುಡಿಕಟ್ಟು ಹಿಂಗೆ ರೊಕ್ಕ ಹಾಕಿ ಬಂದಾರ ದವಾಖಾನಿಗೆ. ಬಟ್ ಆ ಟೈಮ್ದಾಗ ರೊಕ್ಕ ಹೋಗ್ತಾವು ಮಾಡ್ತಾವು ಅಂತ 1 ದಿನ ನಮ್ಮ ತಾಯಿ ವಿಚಾರ ಮಾಡಿಲ್ಲ. ಮತ್ತು ಹಳೆಗೂ ಕೂಡ ನಮ್ಮ ತಾಯಿ ಸಲಾಮ್ ಹೊಡೆದಿಲ್ಲ. ಇಲ್ಲಪ್ಪ ಹಿಂಗೆ ಕಷ್ಟ ಐತಿ, ಹಿಂಗೆ ಮಾಡ್ಬೇಕಂತನೂ ಕೂಡ ನಮ್ಮ ತಾಯಿ ಹೇಳಿಲ್ಲ. ಯಜಮಾನ್ರು ಬಂದಿದ್ದರು, 2 ದಿನ ಆದಮೇಲೆ ಬಂದಿದ್ದರು. ಒಂದು 3-4 ದಿನನೇ ಇದ್ದರು. ಆರಾಮ್ಸೆ ಲಾಜ್ನಾಗ ಮುಕ್ಕೊಂಡ್ರು. ಫ್ರೆಂಡ್ ಕರ್ಕೊಂಡು ಬಂದಿದ್ರು. ಅಲ್ಲೇ ಉಂಡು ತಿಂದು ಮುಕ್ಕೋತಿರು. 1 hour ಬರ್ತಿರು. ನಾಷ್ಟಾರ ಏನಾರ ನೀರಿನ ಬಾಟ್ಲಾರ ಎಳ್ನೀರಾರ ತಂದು ಕೊಡ್ತಿದ್ರು, ಹೋಗಿಬಿಡ್ತಿದ್ರು. ಈ ಥರ ಆಯಿತು. ಒಳ್ಳೆಯವ್ರು ಮತ್ತಿಲ್ಲ ಕೆಲಸದ ಮೇಲೆ ಭಾಳ ದಿನ ಇಡೋಂಗಿಲ್ಲ, ಇನ್ನು ಯಾವಾಗ ಬಿಡ್ತಾರೇನೋ ಡಿಸ್ಚಾರ್ಜು ಹೇಳಲಾಗ್ಯಾರ. ನಾವು ಒಳಗೆ ಬರ್ತೀನಿ ತಗೋ, ಆರಾಮಿರು ಅಂತೇಳಿ ಹೇಳಿ ಬಂದುಬಿಟ್ರು. ಮಮ್ಮಿ ಎಲ್ಲ ಆಲ್ರೆಡಿ ಈಗ ಬಾಣ್ತಿ ಮನ್ಯಾಗ ಪ್ರೆಗ್ನೆಂಟ್ ಇದ್ದ ಲೇಡಿ ಅಂದರೆ ಎಲ್ಲ ಅಡ್ಜಸ್ಟ್ ಮಾಡಿದ್ರು ಅವರು ಫೈನಾನ್ಷಿಯಲಿಗೂ ರೋಕಿಂದು. ಸೊ ಅದಾದ್ಮೇಲೆ ನನಗೇನೈತೆ ಒಂದು ಕಡೆ ಫೀಡಿಂಗ್ ಮಾಡಿಸಿದ್ರು ನೋಡ್ರಿ. ಒಂದು 2-3 ದಿನ ಆಗನ ಎದೆ ಹಾಲು ಬರ್ತಾವ. 1 ಸೈಡ್ ಅಂದ್ರೂ ಅದು 1 ಸೈಡಿಗೆ ತೊಟ್ಟು ಎದೆ ಹಾಲು ಫೀಡಿಂಗ್ ಮಾಡಿಸಿದ್ರಲ್ಲ, ಅದು ಚೆನ್ನಾಗಿ ಇದು ಅಂತ ಅನಿಸ್ತಿತ್ತು. 1 ಸೈಡ್ ಏನಾಯಿತು, ಅದು ಎದೆ ಹಾಲು ಕೊಟ್ಟಿರಲಿಲ್ಲ. ಮತ್ತು ಅದು ಎದೆ 2-3 ದಿನ ಆದ್ಮೇಲೆ ಹಾಲು ಬಿದ್ದ ಅದು ಒಂಥರ ಒಂದು ತೊಟ್ಟೇನೈತಿ ಈ ಥರ ಹಿಂಗೆ ಮಡಿಸ್ದಂಗೆ ಅದಂಗೆ ಆಗಕತ್ತು ಬಿಟ್ಟಿದ್ರಿ ಫ್ರೆಂಡ್ಸ. ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ ಮತ್ತು ತಪ್ಪಾಗಿ ತಿಳ್ಕೊಬೇಡ್ರಿ. ಸೊ ಅದಾದ್ಮೇಲೆ ಮತ್ತೆ ಮುಂದೆ ನಾನು ಉರಿ ಬಂದ್ಬಿಟ್ಟು ರೀ, ಎದೆ ಎಲ್ಲ ಗಂಟು ಕಲ್ಲು ಎದೆ ಮುಟ್ಟಿದ್ರೆ ಕಲ್ಲು ಫೀಡಿಂಗ್ ಮಾಡಿ ಎದೆ ಹಾಲು ಕೊಡೋದಕ್ಕೆ ಮಗುವಿಲ್ಲ. ಮತ್ತು ಅಲ್ಲಿ ಹಾಸ್ಪಿಟಲ್ದೊಳಗೆ ಬಿಸಿ ನೀರಿನ ವ್ಯವಸ್ಥೆ ಅದು ಎಲ್ಲ ಇತ್ತು. ಅಷ್ಟಾದರೂ ಅಷ್ಟಕ್ಕಷ್ಟೇ ಇತ್ತು. ಎಷ್ಟು ನರಳಾಟ ನನಗೆ, ನಮ್ಮ ತಾಯಿಗೆ, ನಮ್ಮಿಬ್ಬರನ್ನು ನೋಡಿ ನಮ್ಮ ಚಿಕ್ಕಮ್ಮನ ಮಗಳಿಗೆ ಅಷ್ಟು ನರಳಾಟ. ಅದನ್ನ ನೆನೆಸ್ಕೊಂಡ್ರು ಹೀಗೆ ಮೈಯೆಲ್ಲ ನೋಡ್ರಿ, ಮೈಯೆಲ್ಲ ಕೂದಲು ಬರಕತ್ತಾವ. ಅಷ್ಟು ನೋವು, ಎದೆ ನೋವು ಅಂತರೂ ಹೆಣ್ಣಿಗೂ ಬೇಡಪ್ಪ ದೇವ್ರೇ. ನನಗೆ ಅಷ್ಟಂದ್ರೆ ಅಷ್ಟು ತ್ರಾಸ ಐತ್ರಿ. ಡಾಕ್ಟ್ರದೆಲ್ಲ ಕೇಳೋಣ ಏನಂದ್ರು, ಪ್ರೆಗ್ನೆಂಟ್ ಇದ್ದಾಗ ಒಂದು ಹೆಣ್ಮಗಳು ಭಾವನೆಗಳು ಯಾವ ಥರ ಇರ್ತಾವೆ ಅದೆಲ್ಲನೂ ಕೂಡ ಡೈರೆಕ್ಟಾಗಿ ಮಗುಗೆ ಹೋಗ್ತದಂತೆ. ಹಾಗಾಗಿ ನಾನು ನನ್ನ ಪ್ರೆಗ್ನೆನ್ಸಿ ಟೈಮ್ದೊಳಗೆ ಬಿಕ್ಕಿ ಅಳ್ತಿದ್ದೆ. ನಾನು ಅಂದ್ರೆ ಜೋರಾಗಿ ಆವಾಜ್ ಮಾಡ್ತಿದ್ದಿಲ್ಲ, ಹಿಂಗೆ ಈ ಥರ ನಾನು ಜೋರಾಗತ್ರ ಯಾರಾದರೂ ಕೇಳ್ತಾರನಪ್ಪ, ಮಾಡ್ತಾರನಪ್ಪ, ಏನಾದರೂ ಅನ್ಕೋತಾರೇನು, ಮರ್ಯಾದೆ ಹೋಗ್ತದನೋ, ಈ ಥರ ಮಾಡಿ ನಾನು ಒಳಗಿಂದೊಳಗೆ ನೋವು ಹಿಂಗತೆ ನಾ ಮಾಡಿರೋದ್ರಿಂದ ಅದು ನನ್ನ ಮಗಳಿಗೆ ಪರಿಣಾಮ ಆಗಿ ಅವಳು ಅಳ್ತಾ ಇರಬೇಕಾದ್ರೆ ಉಸಿಲು ಹಿಡಿತಿದ್ಳು. ಯಾಕೆ 3 ವರ್ಷ ಭಾಳ ಕಾಯ್ದೀನಿ. ಉಸಿಲು ಹಿಡಿದು ಕೈಕಾಲು ನಡ್ಗಿಸ್ತಿದ್ಲು. ಕೆಲವು ಜನ ಹೆಣ್ಮಕ್ಳು ಉಸಿಲು ಹಿಡಿತಾವು 3 ವರ್ಷ 5 ವರ್ಷ. ಅಳಗೋಡ್ಬೇಡ್ರಿ, ಅಳಿಸ್ಬೇಡ್ರಿ, ಉಸಿಲು ಹಿಡಿತಾವ ಅಂತ ಹೇಳ್ತಾರೆ. ಬಟ್ ನನ್ನ ಮಗಳು ಅಳ್ತಾ ಕೈಕಾಲು ನಡ್ಗಿಸ್ತಿದ್ಳು ರೀ. ಆ ಥರ ಆಗಿ 8 ದಿನ ಆಕಿನೂ
ಕಾಚಿನೊಳಗೆ ಇಟ್ಟರು. ಆಕಿಂದ ಅದು ಬ್ಲಡ್ ಚೆಕಪ್ಪು, ಇದು ಬ್ಲಡ್ ಚೆಕಪ್ಪು, ಸಲೈನ್ ಹಚ್ಚು ಅಂತೇಳಿ ಇಷ್ಟು ಗುಂಡಕ್ಕೆ ಇದ್ದು ಮಗು ವೀಕ್ ಆದಂಗೆ ಆಗ್ಬಿಡ್ತ್ರಿ. 9ನೇ ದಿನಕ್ಕೆ ನಂದು ಬೆಳಿಗ್ಗೆ ಡಿಸ್ಚಾರ್ಜ್ ಕೊಟ್ಟರು. ಒಂದು 2-3 ತಾಸು ಆದ್ಮೇಲೆ ನನ್ನ ಮಗಳದು ಡಿಸ್ಚಾರ್ಜ್ ಕೊಟ್ಟರು. ಅಷ್ಟು ಉಡಿ ತುಂಬಿ ರೊಕ್ಕ ಹಾಕಿ ನಮ್ಮ ತಾಯಿ ನಮ್ಮ ಮಗಳನ್ನ ಜೋಪಾನ ಮಾಡಿ ಕರ್ತವ್ಯನೂ ಜೊತೆಗೆ ಒಂದು ತ್ಯಾಗದ ಥರ ಎಲ್ಲನೂ ನೋಡ್ಕೋಬೇಕಿಲ್ರಿ. ನಮ್ಮ ತಾಯಿ ಮನ್ಯಾಗ ಬಾಣ್ತಿ ಮಗು ಹಸುಗು ಸಂದು ಬಾಣ್ ತಂದು ಬಿದ್ದಂಥ ತಾಯಿ, ಈ ಕಡೆ ಮಗು, ಇನ್ನೊಂದು ಬಾಣ್ತಿ, ಇನ್ನೊಂದು ಹಸಿಗೂಸು, ಅದ್ರಾಗ ಅದು ದವಾಖಾನೆ ಇದು ದವಾಖಾನೆ ಎಲ್ಲನೂ ಅದೊಂದು ಕಷ್ಟದಿಂದ ಬಂದರು. ಮತ್ತು ಮನೆಗೆ ಬಂದು ಅದು ಆಮೇಲೆ ಆ ಥರ ಆಗ್ಬಿಡ್ತು ನೋಡ್ರಿ. ಆಮೇಲೆ ಅದು ಹಾಲು ಗಟ್ಟಿಯಾಗಿ ನನಗೆ ಉರಿ ಚಳಿ ಬಂದುಬಿಟ್ಟು, ಅದಂತರ ಯಾವ ಎಣ್ಣೆಗೂ ಬೇಡ ಅಂತ ಹೇಳ್ತೀನಲ್ಲ, ಉರಿ ಚಳಿ ಬಂದು ಮತ್ತು ಅದನ್ನು ನರ್ಸ್ಗಳು ಏನು ಮಾಡಿದ್ರಿ ಸಿರೆಂಜ್ ಹಾಕಿ ಅದನ್ನು ಹಾಲನ್ನು ತೆಗಿಬೇಕಲ್ಲ, ಇರ್ಲಿಕ್ಕಂದ್ರೆ ಅದು ಬೇರೆ ಇದಕ್ಕೆ ಹೋಗ್ಬಿಡ್ತೈತಿ. ಎದೆ ಒಳಗೆ ಹಾಲು ಗಂಟಾಗಿ ಮುಂದೆ ಅದು ಆಪ್ರೇಷನು ಅದು ಇದು ಈ ಥರ ಎಲ್ಲ ಹೋಗ್ತದೆ. ಅದು ಆಗೋದು ಬೇಡ ಅಂತೇಳಿ ನಮ್ಮ ಅಂಟಿ ಮಗಳು ಸಿರಿಂಜಿಲಿಂದ ಉಲ್ಟಾ ಮಾಡಿ ಅದರಿಂದ ಅದು ಹಾಲನ್ನೆಲ್ಲ ತೆಗೆದು ಒಂದೊಂದು ಸರಿಗೆ ಮಗುಗೂ ಕೂಡ ಕುಡಿಸ್ತಿದ್ರು. ಒಂದು 10-15 ನಿಮಿಷ ಕೊಡೋರು. ಸೆಕ್ಷನ್ ಎಲ್ಲ ನಂಗೆ ಕುಂದ್ರಾಕ್ ಬರ್ತಿದ್ದಿಲ್ಲ. ನಮ್ಮ ಅಂಟಿ ಮಗಳನ್ನೇ ಸ್ವಲ್ಪ ಎಲ್ಲ ವ್ಯವಸ್ಥೆ ಮಾಡ್ತಿದ್ಲು. ಸೊ ಅದೆಲ್ಲ ಸಿರಿಂಜ್ ಹಾಕಿ ಜಗ್ಗಿ ಆ ಟೈಮ್ನಾಗ ಹಾಲು ಕುಡಿಸಿದ್ರು. ನನಗೂ ಸ್ವಲ್ಪ ಎದೆ ಭಾರ ಕಡಿಮೆ ಅಂತ ಅನಿಸಿತು. ಮನೆಗೆ ಬಂದ್ಮ್ಯಾಗ ಅದು ಸಿರಿಂಜ್ ಹಾಕಿ ಯಾವ ಥರ ಜಗ್ಗಿದ್ರು ನೋಡ್ರಿ, ಅದು ಮುಂದೆ ಒಂದು 8-10 ದಿನ ಆಯಿತು. 8-10 ದಿನ ಆದ್ಮ್ಯಾಗ ಮುಂದೆ ಅದೆಲ್ಲನೂ ಒಂಥರ ಲಿಕ್ವಿಡ್ ಥರ ಹಿಂಗೆ ಬ್ಲಡ್ಡು ಇಲ್ಲ ವಾಟರ್ ಲಿಕ್ವಿಡ್ ಥರ ಈ ಥರ ಆಗಕತ್ಬಿಡ್ತು. ಅಂದ್ರೆ ಅದು ನಾರ್ಮಲ್ ಇದೇ ಇತ್ತು. ನನಗೆ ಹೆದರಿಕೆ ಬಂದುಬಿಡ್ತು. ಆ ಮಗುಗೆ ಯಾವ ಥರ ಕುಡಿಸ್ಬೇಕು ಎದೆ ಹಾಲು, ಆ ಥರ ಮಗುಗೆಲ್ಲ ಇದು ಹೊಲಸು ಹೋಗ್ತೈತಿ ಬಾಯಾಗ, ಒಂಥರ ಬ್ಲೀಡಿಂಗ್ನೂ ಆಗೋದು, ಎದೆ ತೊಟ್ಟಿನ ಹತ್ರ ಬ್ಲೀಡಿಂಗ್ ಆಗೋದು, ನೀರಿನ ಥರ ಒಂಥರ ಲಿಕ್ವಿಡ್ ಥರ ಆಗೋದು. ಅದು ಜಗ್ಗಿ ಅದು ತೊಟ್ಟಿನ ಹತ್ರ ಆ ಥರ ಗಾಯ ಆಗ್ಬಿಟ್ಟಿತ್ತು ನನಗೆ. ಮತ್ತು ಅದು ಏನು ಮಾಡೋದು, ಮತ್ತು ನಮ್ಮ ತಂಗಿದು ಡಿಲಿವರಿ ಆಗಿತ್ತಲ್ಲ, ಆಕಿ ಎದೆ ಹಾಲನ್ನು ಕುಡಿಸ್ತಿದ್ದೆ ನಮ್ಮ ತಂಗಿಗೆ. ನಮ್ಮ ಸ್ನೇಹಾಗ ನಮ್ಮ ತಂಗಿ ಎದೆ ಹಾಲು ಕುಡಿದು ನನ್ನ ಮಗಳು ಬೆಳೆದ ಅಂತಲೇ ಹೇಳ್ಬೋದು. 2 ತಾಯಂದಿರು ನಮ್ಮ ಸ್ನೇಹಾಗ. ನಿಜವಾಗಲೂ ಆ ಟೈಮ್ದಾಗ ನನಗೆ ಜಾಸ್ತಿ ನೋವಾಗೋದು, ಮತ್ತು ಹತ್ತು ಈ ಥರ ಮಗುಗೀಗಾಯಿತು, ಏನಾಯಿತು ನನ್ನ ಮಗಳಿಗೆ, ಯಾಕೆ ಕೊಡಲಾಗಿರಿ, ಯಾಕೆ ತೋರಿಸಲಾಗಿದ್ರಿ, ಒಂಥರ ನೆಗೆಟಿವ್ ಥಾಟಿನಿಂದ ನಮ್ಮ ತಾಯಿ ನಮ್ಮ ಅಕ್ಕ ಎಷ್ಟೇ ಸಮಾಧಾನ ಮಾಡ್ತಿದ್ರು ನನಗೆ ಸಮಾಧಾನ ಆಗ್ತಾ ಇರಲಿಲ್ಲ. ಏನಾಗೈತು ಏನು, ಕೆಲವು ಎಲ್ಲ ಆಜುಬಾಜುಕ್ಕೆಲ್ಲ ಮಕ್ಕಳಿಗೆ ಅದಾಯಿತು ಇದಾಯಿತು ಈ ಥರ ಎಲ್ಲ ಮಾತಾಡೋರು. ನನಗಂತರೂ ಅದನ್ನು ಇವತ್ತಿನ ನೆನೆಸ್ಕೋಬಾರ್ದು. ಬಟ್ ನಂತರ ನೀವು ಆಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ಪ್ರೆಗ್ನೆನ್ಸಿ ಟೈಮ್ದೊಳಗೆ ನಾನು ಭಾಳ ಒಂಥರ ತಪ್ಪು ಮಾಡಿಬಿಟ್ಟಿನಿ. ಸುಮ್ಮನೆ ಯಾರೋ ಏನೋ ತೊಂದರೆ ಕೊಡ್ತಾರಪ್ಪ ಅಂದ್ರೆ ಅವರು ನಾಲಾಯಕ್ ಇರ್ತಾರೆ, ಅವ್ರು ತೊಂದರೆ ಕೊಡೋಕ್ಕಂತಲೇ ಇರ್ತಾರೆ. ಅಂಥವ್ರ ತೊಂದರೆನ ನಾವು ಅದನ್ನು ತಲೆಯಾಗ ತೊಗೊಂಡು ಜಾಸ್ತಿ ನಾವು ಸ್ಟ್ರೆಸ್ ಮಾಡಿಕೊಂಡು ನಮ್ಮ ಮಗುಗೂ ತೊಂದರೆ ಆಗೋದು, ನಮ್ಮ ತಂದೆ ತಾಯಿಗೆ, ಅಣ್ಣ ತಮ್ಮರಿಗೆ, ನಮ್ಮ ತವ್ರ ಮನೆಯವ್ರಿಗೆ ಅದು ಪೆಟ್ಟು ಬೀಳ್ತೈತಿ. ನಮಗೂ ಅದು ಫಿಸಿಕಲಿನೂ ಮೆಂಟಲಿನೂ ಒಳ್ಳೆಯದಲ್ಲ. ಮಕ್ಕಳ ಮೆಂಟಾಲಿಟಿ ಮ್ಯಾಗೂ ಮುಂದೆ ಪರಿಣಾಮ ಆಗ್ತಿರ್ತಾವೆ, ಅವ್ರ ಆರೋಗ್ಯದ ಕಡೆ ಪರಿಣಾಮ ಆಗ್ತಿರ್ತದೆ. ನಾನೆಲ್ಲ ತಾಯಂದಿರಿಗೂ ಅಕ್ಕ ತಂಗಂದಿರಿಗೂ ಒಂದೇ ಮಾತು ಹೇಳ್ತೀನಿ, ನಿಮ್ಮ ಪ್ರೆಗ್ನೆನ್ಸಿ ನಿಮ್ಗೆ ಒಂದು ದೇವ್ರು ಕೊಟ್ಟ ವರ ನೋಡ್ರಿ. ಕೆಲವರಿಗೆ ಅದು ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ, ಇನ್ನು ಕೆಲವರಿಗೆ ಕಷ್ಟದೊಳಗೆ ತೆಗಿಬೇಕಾಗ್ತದೆ. ಏನೇ ಇದ್ರೂ ಕೂಡ ಆ ಒಂದು ಡಿಲಿವರಿ ಆಗೋವರೆಗೂ ಕೂಡ, ಮಗು ಒಂದು 5-6 ತಿಂಗಳದ್ದು ಆಗೋವರೆಗೂ ಕೂಡ ಒಂದು ಸ್ವಲ್ಪ ನೀವು ನಿಮ್ದು ಏನೇ ನೋವಿದ್ರೂ ಕೂಡ, ಯಾರೇ ನೋವು ಕೊಡ್ತಾರಂದ್ರೂ ಕೂಡ ಅದನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋವು ಕೊಡೋರು ನಮ್ಗೆ ನೋವು ಕೊಡೋಕ್ಕಂತಲೇ ನಮ್ಮ ಬೆನ್ನು ಹತ್ತಿರ್ತಾರೆ. ಸಾಡೆ ಸತ್ತಿ ದಲಿಂದರ ಅಂತಾನೆ ಅಂತಾರ ಸೊಲ್ಲಾಪುರ ಕಡೆ ಭಾಷೆ, ನಾನು ಅದೇ ಯೂಸ್ ಮಾಡಕತ್ತೀನಿ. ಸೊ ನಿಮ್ಗೆ ಯಾವ ಟೈಮ್ದಾಗ ಏನು ಅನ್ನಿಸ್ತೈತಿ ಅದನ್ನು ಉತ್ತರ ಕೊಡ್ರಿ. ಬಟ್ ಮನಸ್ಸಿನಾಗ ಇಟ್ಕೊಂಡು ಯಾರಿಗೋ ಏನೋ ಮಾತಾಡಿದ್ರೆ ಅವ್ರು ನಮ್ಗೆ ನೋವು ಕೊಡ್ತಾರೆ, ಅವ್ರಿಗೆ ಒಳ್ಳಂದ್ರೆ ನಮ್ಗೆ ಬೇರೆಕಂತಾರೇನು, ನಮ್ಗೆ ಏನಾದರೂ ಮಾತಾಡ್ತಾರೇನು, ಈ ಥರ ಎಲ್ಲ ವಿಚಾರ ಮಾಡೋದಕ್ಕೆ ಹೋಗ್ಬೇಡ್ರಿ. ಇವತ್ತಿನ ಪರಿಸ್ಥಿತಿ ನಾನು ಆ ಟೈಮ್ದಾಗ ಇತ್ತಪ್ಪ ಅಂದ್ರೆ ನಾನು ಯಾರಿಗೆ ಏನು ಉತ್ತರ ಕೊಡಬೇಕು ಆವಾಗ ಕೊಡ್ತಿದ್ದೆ. ಬಟ್ ಇವತ್ತಿನ ದಿನದೊಳಗೆ ನಾವೆಲ್ಲನೂ ನೋಡ್ಕೊಂಡು ಬಂದಿದ್ದೀವಲ್ಲ, ಯಾರಿಗೂ ಏನೂ ನಾವು ಕೆಟ್ಟದ್ದು ಮಾಡಿಲ್ಲ, ಯಾರ್ದು ಏನೂ 10 ರೂಪಾಯಿ ತಿಂದಿಲ್ಲ ಅಂತಂದ್ರೆ ಅದು ಮನೆಯವ್ರು ಇರ್ಬೋದು ಮತ್ತು ಯಾರೇ ಇರ್ಬೋದು ಫ್ರೆಂಡ್ಸ್. ಒಂದು ಟೈಮಿಗೆ ಹೇಳ್ಬೇಕಂದ್ರೆ ನನಗೆ ಯೂಟ್ಯೂಬ್ದಾಗ ಭಾಳಷ್ಟು ಹೆಲ್ಪ್ ಮಾಡಿದಾರೆ, ಅವ್ರಿಗೆ ನಾನು ಚಿರ ನೋಡಿ. ಆದರೆ ನಮಗೇನು ಅವರೆಷ್ಟೋ ಹೆಲ್ಪ್ ಮಾಡಿ ನಮ್ಗೆ ಒಂದು ದಿನವೂ ಕೂಡ ನಮಗೊಂದು ಮಾತು ಏನು ಮನಸ್ಸಿಗೆ ನೋವಾಗೋ ಥರ ಮಾತಾಡಿಲ್ಲ. ಆ ತಾಯಂದಿರಿಗೆ ರಾಯರು ಯಾವತ್ತಿಗೂ ಕೂಡ ಒಳ್ಳೇದು ಮಾಡಲಿ, ಅವ್ರ ಮನೆ ಹಾಲು ಉಕ್ಕಿದಂಗೆ ಉಕ್ಕಲಿ. ಆದ್ರೆ ಏನೂ ಇಲ್ದೇ ಒಂದು ಹೊತ್ತಿ ನಮ್ಮದೇ ಎಲ್ಲನೂ ಕೂಡ ಕಸ್ಕೊಂಡು ನಮಗೆ ನೋವು ಕೊಟ್ಟು, ಯಾಕಂದ್ರೆ ಒಂದೊಂದು ಸಂದರ್ಭದೊಳಗೆ ನಾವೇ ತಪ್ಪು ಮಾಡಿಬಿಟ್ಟಿರ್ತೀವಿ. ನಮಗೆ ತೊಂದರೆ ಕೊಡೋರನ್ನ ಲೂಸ್ ಬಿಟ್ಬಿಡ್ತೀವಿ. ಅವ್ರಿಗೇನೂ ಅನ್ನಕ್ಕೆ ಹೋಗಲ್ಲ, ಏನೋ ಮರ್ಯಾದೆ ಪ್ರಶ್ನೆ, ತಂದೆ ತಾಯಿ ಹೆಸರು ಉಳಿಸ್ಬೇಕು, ಯಾರಿಗೆ ಅನ್ನೋ ಕೆಟ್ಟ ಅನ್ಸ್ಕೋಬಾರ್ದು, ಒಳ್ಳೆಯವ್ರು ಅನ್ಸ್ಕೋಬೇಕಂತೇಳಿ
ಅತಿ ವಿನಯಂ ಧೂರ್ತ ಲಕ್ಷಣಂ. ಆ ಥರ ನಿಮ್ಮ ಲೈಫಿಗೆ ಏನೋ ಒಂದು ನೋವು ಬಂದರೂ ನಿಮ್ಮ ಗಂಡನೂ ಕೂಡ ನಿಮ್ಗೆ ಸಪೋರ್ಟ್ ಕೊಟ್ಟಿಲ್ಲ ಅಂದರೂ ಕೂಡ ನೀವು ಸ್ಟ್ಯಾಂಡಾಗಿ ನಿಂದಿರಿ. ಆ ಟೈಮ್ದಾಗ ನಾನು ಹುಚ್ಚಿ ಥರ ಆ ಥರ ಹತ್ತು ನನ್ನ ತಾಯಿಗೆ ಹೈರಾಣ ಆಯಿತು. ಒಂದು ಫೈನಾನ್ಷಿಯಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು. ನಾನಂತರೂ ನನಗೊಂದು 2-3 ತಿಂಗಳಂತರೂ ನನಗೆ ಎದೇನೋ ಒಂದು ತ್ರಾಸು ಕಡಿಮೆ ಆಗಿದ್ದಿಲ್ಲ. ಪದೇ ಉರಿ ಬರೋದು, ನನಗೆ ಸೆಕ್ಷನ್ ಆದ್ರೂ ಕೂಡ ಹೊಟ್ಟೆ ನೋವು ಜಾಸ್ತಿ ಬರ್ತಿತ್ತು. ಅದು ಆಯಿತು. ಮತ್ತು ಮಗುಗೂ ಆ ಥರ ತೊಂದರೆ ಆಯಿತು. ನನ್ನ ತೊಂದರೆ ನಾನು ಹೇಳ್ಕೊಂಡಿದ್ದೀನಿ. ಇದರಿಂದ ನೀವು ಒಂದೇ ತಿಳ್ಕೊರಿ, ನಿಮ್ಮ ಪ್ರೆಗ್ನೆನ್ಸಿ ಇರ್ಬೋದು, ನಿಮ್ಮ ಪ್ರೆಗ್ನೆನ್ಸಿ ಇಲ್ಲದೇ ಇದ್ರೆ ಇರ್ಬೋದು, ನೀವು ಮದುವೆ ಆದ್ಮ್ಯಾಗ ನಿಮ್ಮ ಲೈಫ್ನೊಳಗೆ ಸುಮ್ಮನೆ ಯಾರಾದರೂ ಬಂದು ತೊಂದರೆ ಕೊಡ್ತಿರ್ತಾರ, ಏನಾದರೂ ಅಂತಾರ, ಮನ್ಸಿಗೆ ನೋವು ಕೊಡ್ತಾರಂದ್ರೆ ದಯವಿಟ್ಟು ನೀವು ಅದಕ್ಕೆ ಮುಲಾಜೆ ಇಲ್ದೇ ಉತ್ತರ ಕೊಡ್ರಿ. ಈಗಿನ ಕಾಲದಾಗ ತಂದೆ ತಾಯಿ ಕಡೆಯಿಂದನೂ ಕೂಡ ಒಂದು ಮಾತು ಅನಿಸ್ಕೊಳಂಗಿಲ್ಲ. ಮದುವೆ ಆಗಿ ತಾಳಿ ಕಟ್ಟಿದ ಗಂಡನ ಕಡೆಯಿಂದನೂ ಕೂಡ ಯಾರೂ ಒಂದು ಮಾತು ಅನಿಸ್ಕೊಳಕ್ಕೆ ಈ ಸದ್ಯಕ್ಕೆ ತಯಾರಿರಲ್ಲ. ಅಂಥದ್ರೊಳಗೆ ಸುಮ್ಮನೆ ಯಾರೋ ಥರ್ಡ್ ಪಾರ್ಟಿ ಮನೆ ಫ್ಯಾಮಿಲಿ ಅಂದ್ಮ್ಯಾಗ ಎಲ್ಲ ಇಡೀ ಫ್ಯಾಮಿಲಿ ಅಂದ್ಮ್ಯಾಗ ಮದುವೆ ಮಾಡ್ಕೊಂಡು ಬಂದೀವಿ, ನಾವು ಆ ಮನೆಗೆ ಇರ್ತೀವಿ ಅಂತಂದ್ರೆ ಇಡೀ ಎಲ್ಲ ಎದ್ದು ಬಿದ್ದಾರ್ದು ಎಲ್ಲರ ಕಡೆಯಿಂದ ಬೈಗಳ ತಿನ್ನೋದು, ಹೊಲಸು ಮಾತುಗಳು ಮಾತಾಡ್ಸ್ಕೊಳ್ಳುವಂಥದ್ದು, ಅವ್ರು ಏನೇ ಟಾರ್ಚರ್ ಮಾಡಿದ್ರು ಸುಮ್ಮನೆ ಕುಂದ್ರು ಅಂಥದ್ದು, ಯಾರ ಥರ ಅಂದ್ರೆ ಹೇಳ್ಕೊಂಡ್ರೆ ಮನೆ ಮರ್ಯಾದೆ ಹೋಗುತ್ತೆ ಅನ್ನೋದನ್ನು ಕೂಡ ಹಿಡಿಬೇಕು, ಮಾಡಬೇಕು. ಮರ್ಯಾದೆ ಬಿಟ್ಟು ಅವ್ರಿ ಹಿಂಗೆಲ್ಲ ಮಾಡ್ರಂತ ನಾ ಹೇಳ್ತಿಲ್ಲ. ಬಟ್ ಸುಮ್ಮನೆ ಯಾರು ತ್ರಾಸು ಕೊಡ್ತಾರ, ಸುಮ್ಮನೆ ಯಾರು ನಿಮ್ಮನ್ನು ಒಂದು ಟಾರ್ಗೆಟ್ ಥರ ಮಾಡಿ ಮಾತಾಡ್ತಾರಲ್ಲ, ನೀವು ಅದಕ್ಕೆ ಯಾವತ್ತಿಗೂ ಕೂಡ ಆಸ್ಪದ ಕೊಡೋಕ್ಕೆ ಹೋಗಬೇಡ್ರಿ. ಇದು ಒಂದೇ ನನ್ನ ಇಡೀ ವಿಡಿಯೋದ ಉದ್ದೇಶ ಒಂದೇ ನೋಡ್ರಿ ಫ್ರೆಂಡ್ಸ. ನೀವು ಸುಮ್ಮನೆ ಇದ್ರಿ ಅಂತಂದ್ರೆ ಅದು ನಿಮ್ಮ ತಪ್ಪಾಗ್ತೈತಿ. ನಿಮಗೆ ಯಾರು ತೊಂದರೆ ಕೊಡ್ತಾರಲ್ಲ ಅವ್ರಿಗೆ ನೀವು ಫ್ರೀ ಆಗಿಬಿಟ್ಟು ನೀವು ಅದನ್ನ ನೋವು ನೀವು ತಿನ್ನಕತ್ತೀರಿ, ನಿಮ್ಗೆ ಕಷ್ಟ ಆದರೂ ಕೂಡ ನೀವು ಸಹಿಸ್ಕೊಳಕತ್ತೀರಿ ಅಂದ್ರೆ ತೊಂದರೆ ಕೊಡೋರಕ್ಕಿನ್ನ ತೊಂದರೆನ ಯಾರು ಅನುಭವಿಸ್ತೀರಿ, ಅದಕ್ಕೆ ಯಾರು ಅಲೋಡ್ ಮಾಡ್ತೀರಿ ಅವ್ರದ್ದು ಜಾಸ್ತಿ ತೊಂದರೆ ಆಗ್ತದೆ. ಸೊ ಹಾಗಾಗಿ ಈಗಿನ ಕಾಲದೊಳಗೆ ಕಳ್ಳತನ ಮಾಡ್ದವ್ರಿಗೆ ತಪ್ಪನಲ್ರಿ. ನಿನ್ನ ವಸ್ತು ನೀ ಸಂಬಳಿಸಿಟ್ಕೋಬೇಕು ಅಂತೇಳಿ ಯಾರ್ದು ವಸ್ತು ಕಳೆದಿರ್ತೈತಿ ಅವರಿಗೆ ಅನ್ನುವಂಥ ಕಾಲ ಬಂದೈತಿ ಸದ್ಯಕ್ಕೆ. ಯಾಕಂದ್ರೆ ಈಗೆಲ್ಲ ನೋಡ್ತಾ ಇದ್ದೀವಿ ನಾವು ಕೂಡ, ನೀವು ಕೂಡ. ಯಾರಿಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ನನ್ನ ಅನುಭವ ಅಂತೇಳಿ ಇದೊಂದು ವಿಡಿಯೋ ಮಾಡಿ ಮಾತಾಡಿದೆ ನೋಡ್ರಿ. ಸೊ ಡಿಲಿವರಿ ಆದ್ಮ್ಯಾಗ ಒಂದು 2-3 ತಿಂಗಳು ಕಷ್ಟ ಆಯಿತು. ಅದಾದ್ಮೇಲೆ ಮತ್ತೆ ಅದ್ರಾಗೂ ಏರಿಳಿತಗಳು ಬಂದು ಹೋದವು. ಬಟ್ ಮತ್ತೆ ಯಾವಾಗಾದ್ರೂ ಮಾಡಿ ಹಾಕ್ತೀನಿ. ವ್ಯೂಸ್ಗೋಸ್ಕರ ಹೇಳ್ಕೊಬೇಕಂದ್ರೆ ನಂಗೆ ಸುಮಾರಷ್ಟು ಕಂಟೆಂಟ್ಗಳು ಸಿಗ್ತಾವ. ಬಟ್ ಏನೋ ಒಂದು ಸಂದೇಶ, ನೋವುಗಳನ್ನು ತಡ್ಕೋಬೇಕು ಎಲ್ಲಿವರೆಗೂ ಅಲ್ಲಿವರೆಗೂ. ಅತಿ ಆಯ್ತಪ್ಪ ಅಂದ್ರೆ ಅಮೃತನೇ ವಿಷಯ ಆಗ್ತದೆ ನೋಡ್ರಿ ಫ್ರೆಂಡ್ಸ. ಈಗಿನ ಕಾಲದೊಳಗೆ ಬೆತ್ತಲೆಯ ಪ್ರಪಂಚದೊಳಗೆ ಬಟ್ಟೆ ಉಟ್ಕೊಂಡವರೇ ನಾಚಬೇಕು, ಆ ಥರ ಆಗೈತಿ. ಸೊ ಹಾಗಾಗಿ ಎಲ್ಲರದು ಒಂದೇ ಜೀವನ ಐತಿ, ಹುಟ್ಟೋದು ಒಮ್ಮೆ, ಸಾಯೋದು ಒಮ್ಮೆ. ಹಾಗಾಗಿ ಯಾರಿಗೂ ಕೂಡ ಮುಲಾಮ್ ಹಚ್ಚಬೇಡ್ರಿ. ಯಾರ್ದು ಮುಲಾಜ ಹಿಡಿಯರಿಗೆ ಹಿಡೀರಿ. ಅವರು ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ತಾರ, ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೋತಾರ. ಒಂದು ದೊಡ್ಡ ಸ್ಥಾನದೊಳಗದಾರ ಅಂದ್ರೆ ಒಂದು ದೊಡ್ಡ ಸ್ಥಿತಿಗೆ ಮನಸ್ಸು ಐತೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ರಿ, ಗೌರವ ಕೊಡ್ರಿ. ದೊಡ್ಡ ಸ್ಥಾನದಾಗಿದ್ದು ದಡ್ಡರ ಥರ ನಿಮ್ಮ ಜೊತೆಗೆ ಹೆಂಗೆ ಬಿಹೇವ್ ಮಾಡ್ತಾರಲ್ಲ ಕೆಲವೊಬ್ಬರು. ಇವತ್ತಂದ್ರೂ ಸಿಕ್ಕಾಪಟ್ಟೆ ನಾನು ಎಷ್ಟು ಸಿಟ್ಟು ಐತಲ್ಲ ಅಷ್ಟು ಸಿಟ್ಟು ತೆಗ್ದು ನೋಡ್ರಿ. ಸುಮ್ಮನೆ ನಮ್ಮಿಂದ ಬೆನ್ನು ಹತ್ತಿ ಏನಾದರೂ ಮಾತಾಡ್ತಾರ. ನನ್ನ ಯೂಟ್ಯೂಬ್ ಕೆಲಸ ನಾನು ಮಾಡ್ತೀನಿ, ನನಗಿಲ್ಲ ಅಂದ್ರೆ ಯಾರು ಕೊಡೋಂಗಿಲ್ಲ, ಯಾರು ಬಂದು ನಡೆಸಂಗಿಲ್ಲ. ನನ್ನ ಸಾಲ ಆದ್ರೂ ಕೂಡ ನನ್ನ ಗಂಡ ಅರಿಬೇಕು, ನಾನು ಅರಿಬೇಕು. ನಮ್ಮ ಸಾಲಾರ ಆಗಲಕ್ಕ, ನಮ್ದು ಏನೇ ಆಗಲಕ್ಕ ಅದು ಇನ್ನೊಬ್ಬರಿಗೆ ಏನೂ ಹೊರಗೆ ಬೀಳಲ್ಲ. ಆದ್ರೂ ಕೂಡ ನಾಲ್ಕು ಹಿಂದೆ ನಾಯಿಗಳು ಆನೆ ಹೋಗ್ತಾ ಇರ್ತೈತಿ, ನಾಯಿ ಬೊಗಳ್ತಾ ಇರ್ತಾವ ಅಂತ ಹೇಳ್ತಿರ್ತಾರೆ ನೋಡ್ರಿ. ಆ ಥರ ಒಂದೊಂದು ಟೈಮ್ದೊಳಗೆ ನನ್ನ ಲೈಫ್ನೊಳಗೆ ನಡೀತಾ ಇರ್ತೈತಿ. ಇವತ್ತು ಕೂಡ ಕೆಲವೊಂದಿಷ್ಟು ವಿಷಯಗಳು ಆಗಿದ್ದಾವ. ಸೊ ಅದಕ್ಕೆ ಇವತ್ತು ನಾ ಫುಲ್ ರಿಯಾಶ್ ಆಗಿ ನಾನು ಆನ್ಸರ್ ಮಾಡಿದ್ದೀನಿ. ಕುಂತ್ರೆ ಈಗಿನ ಕಾಲದೊಳಗೆ ನಡೆಯಂಗಿಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ಮೋಟಿವೇಶನ್ ವಿಡಿಯೋದೊಳಗೆ ಸಿಗ್ತೀನಿ, ಇಲ್ಲ ನೆಕ್ಸ್ಟ್ ಲಾವ್ದೊಳಗೆ ಸಿಗ್ತಾನೆ. ಧನ್ಯವಾದಗಳು. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋಂಥ ಪ್ರತಿಯೊಬ್ಬ ನನ್ನ ಮುದ್ದು ವೀಕ್ಷಕರಿಗೆ ಥ್ಯಾಂಕ್ ಯು. ಬಾಯ್.